ಜನವರಿ ಫೆಬ್ರವರಿ ವರಿ ತಪ್ಪುವುದು ಅಂತಲೇ ಇಲ್ಲ ನಮ್ಮ ಜೀವನದಲ್ಲಿ. ಮೊದಲೇ ನಾವು ವರಿಗಳಾಗಿದ್ದೇವೆ. ಪುನಃ ಸಾಲದಕ್ಕೆ ಇದನ್ನು ಜಪ ಮಾಡಿ ಮಾಡಿ ಮತ್ತಷ್ಟು ವರಿಗಳಾಗುವುದು ಬೇಡ. ಕೇಳಬೇಕಿತ್ತು ಸುಗ್ರೀವದಲ್ಲಿ, ಹನುಮ ಕೇಳಲಿಲ್ಲ. ಯಾಕೆ? ನನಗೆ ರಾಮಚಂದ್ರನ ಮುದ್ರೆ ಉಂಟು, ಆದ್ದರಿಂದ ಎಲ್ಲಿಯೂ ಹೋಗಿ ನಾನು ಬರ್ತೇನೆ ಅಂತ ಹನುಮನಿಗೆ ಅಷ್ಟೊಂದು ಧೈರ್ಯ ಇತ್ತು. ಏನು ಮುದ್ರೆ? ಆದಿಮೂಲ ಎಂಬ ನಾಮವೇ ಕಾಯ್ದು ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಮಧ್ವರ ಪ್ರತಿಮೆ ನಮ್ಮ ಮನೆಯಲ್ಲಿ ಇಲ್ಲ. ನಮ್ಮ ಮನೆಯಲ್ಲಿ ಮಧ್ವರ ಪ್ರತಿಮೆ ಇಟ್ಟುಕೊಳ್ಳಿಕ್ಕೆ ನಮಗೆ ಒಮ್ಮೊಮ್ಮೆ ಭಯ, ದೇವರ ಪ್ರತಿಮೆ ಇಟ್ಟುಕೊಳ್ಳಿಕ್ಕೆ ಭಯ. ಮುಷ್ಟಿಯ ಒಳಗೆ ಹಿಡಿಯುವ ಪ್ರತಿಮೆ ಆದರೆ ಮನೆಯಲ್ಲಿ ಇಟ್ಟುಕೊಳ್ಬೋದು ಅಂತ ನಮ್ಮಲ್ಲಿ ಒಂದು ಮಾತುಂಟು. ಅದಕ್ಕಿಂತ ದೊಡ್ಡ ಪ್ರತಿಮೆ ಆದರೆ ಮನೆಯಲ್ಲಿ ಸ್ವಲ್ಪ ಭಯ ಅಂತ. ಹಾಗಾದರೆ ಮಧ್ವ ವಿಜಯ ಎನ್ನತಕ್ಕಂಥ ಪುಸ್ತಕವೇ ಆಚಾರ್ಯ ಮಧ್ವರ ಪ್ರತಿಮೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಯಃ ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಃ ಸುಹೃತ್ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ನ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ವೇದ ವೇದಾಂತ ತತ್ವಜ್ಞಾನ್ ಕೃಷ್ಣ ಪಾದಾಬ್ಜ ಸೇವಕಾನ್ ವಿದ್ಯಾಮಾನ್ಯ ಪ್ರಿಯಯತೀನ್ ವಿಶ್ವಪ್ರಿಯ ಗುರೂನ್ ಭಜೆ. ಶ್ರೀ ಗುರುಭ್ಯೋ ನಮಃ. ಇವತ್ತು ಕಾರ್ಕಳದ ಜನತೆಯ ಒಂದು ಮಹಾ ಸುಯೋಗ ಅಂತಲೇ ಹೇಳಬಹುದು. ಗುರುಗಳ ಆಗಮನ ಹಾಗೂ ನಮ್ಮೆಲ್ಲರಿಗೂ ಕೂಡ ಪೂರ್ವ ಗುರುಗಳಾದ ಆದಿಗುರುಗಳಾದ ವಾಯುದೇವರ ಮೂರನೆಯ ಅವತಾರ ಪುರುಷರಾದಂತಹ ಮಧ್ವಾಚಾರ್ಯರ ಕಥೆಯ ಶ್ರವಣ ಇದೊಂದು ದೊಡ್ಡ ಸುಯೋಗ. ಯಾಕಂದರೆ ಎಷ್ಟೋ ಬಾರಿ ಎಲ್ಲರಿಗೂ ನಾವು ವಂದಿಸೋದಿದೆ, ಆದರೆ ಯಾರಿಗೆ ಬೇಕೋ ಅವರಿಗೆ ವಂದಿಸದೇ ಇರೋದು ಇದೆ. ಪ್ರಾಯ 800 ವರ್ಷಗಳ ಕೆಳಗೆ ನಮ್ಮ ಈ ಧರೆಯಲ್ಲಿಯೇ, ದೂರದಲ್ಲಿ ಅಲ್ಲ, ನಮ್ಮ ಊರಿನಲ್ಲಿಯೇ ಅವತಾರವನ್ನು ತಾಳಿ ಇಡೀ ಸಜ್ಜನ ಸಮುದಾಯವನ್ನು ತಿದ್ದಿದಂತಹ ವಾಯುದೇವರ ಮೂರನೆಯ ಅವತಾರ ಪುರುಷರಾದಂತಹ ಆಚಾರ್ಯ ಮಧ್ವರು ನಮ್ಮೆಲ್ಲರ ಮೂಲ ಗುರುಗಳು. ವಸ್ತುತಃ ಇದನ್ನು ನಾವು ಬೆಳಿಗ್ಗೆ ಎದ್ದ ಕೂಡಲೇ ಸ್ಮರಿಸಬೇಕಾಗಿದೆ. ಆದರೆ ಇಂದು ನಾವು ಏನು ಮಾಡ್ತಾ ಇದ್ದೇವೆ, ನಮ್ಮ ಮೂಲ ಗುರುಗಳಾಗಲಿ ಆದಿಗುರುಗಳಾಗಲಿ ಅಥವಾ ಯಾವುದೇ ಒಂದು ಗುರುಪರಂಪರೆಯನ್ನಾಗಲಿ ನಾವು ಸ್ಮರಿಸ್ತಾ ಇಲ್ಲ. ಗುರುಗಳ ಎಚ್ಚರ ಇಲ್ಲದಿದ್ದಲ್ಲಿ ದೇವರ ಜ್ಞಾನ ದೊರಕುವುದು ಅಸಾಧ್ಯ. ಪ್ರಾಯ ಗುರುಗಳು, ಅದಮಾರ ಗುರುಗಳು ಎಲ್ಲರೂ ನಾವು ಅವರ ಪ್ರವಚನವನ್ನು ಕೇಳಿದ್ದೇವೆ. ಇಂತಹ ಸ್ಪಷ್ಟವಾದ ನಿರರ್ಗಳವಾದ ಆ ಮಾತು, ಅವರ ಪ್ರವಚನವನ್ನು ಕೇಳಿದರೆ ನಮಗೆ ಅದು ಪ್ರತಿಯೊಂದು ಸಂದರ್ಭದಲ್ಲೂ ಕಣ್ಣಿಗೆ ಎದುರು ಬರುವಂತಹ ಒಂದು ವ್ಯವಸ್ಥೆ. ಯಾಕಂದರೆ ಕೇಳಿದವರಿಗೆ ಖಂಡಿತ ಅದು ಅನುಭವಕ್ಕೆ ಬಂದಿರ್ತದೆ. ನಾನು ಗುರುಗಳನ್ನು ತುಂಬ ಚಿಕ್ಕಂದಿನಿಂದಲೇ ನೋಡ್ತಾ ಬಂದವ. ಫಲಿಮಾರು ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರ ಪೂರ್ಣಾನುಗ್ರಹದಿಂದ
ನಮಗೆ ಚಿಕ್ಕ ವಯಸ್ಸಿನಲ್ಲಿಯೇ ಗುರುಕುಲದಲ್ಲಿ ಅಭ್ಯಾಸ ಮಾಡುವಂತಹ ಸುಯೋಗ ಬಂದಿತ್ತು. ಅಂತಹ ಸಂದರ್ಭದಲ್ಲಿ ಗುರುಗಳು ಪ್ರತಿ ಬಾರಿಯೂ ಗುರುಗಳು ಇರುವಾಗಲೂ ಹರಿಪಾದ ಸೇರಿದ ಮೇಲೂ ಕೂಡ ಪ್ರತಿ ಬಾರಿ ಬಂದಾಗಲೂ ನಮಗೇನಾದರೂ ಒಂದು ಹಿತನುಡಿಗಳನ್ನು ಹೇಳಿಯೇ ಹೋಗೋದು. ಆದ್ದರಿಂದ ನಮ್ಮ ಹೆಮ್ಮೆಯ ಗುರುಗಳು ಅಂತ ಹೇಳಿಕೊಳ್ಳಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಅದಮಾರು ಗುರುಗಳು ನಮಗೆ ಆ ಸಂದರ್ಭದಲ್ಲಿ ಅವರು ಚಾತುರ್ಮಾಸ್ಯವನ್ನು ಕೂತ್ಕೊಂಡಾಗ ಅದಮಾರಿನಲ್ಲಿ ನಮಗೆ ಪ್ರತಿನಿತ್ಯ ಪಾಠಕ್ಕೆ ಬರ್ತಾಯಿದ್ರು. ಉಡುಪಿಯಲ್ಲಿ ಕುಳಿತುಕೊಂಡಾಗ ಜಿಜ್ಞಾಸಾಧಿಕರಣದ ಪಾಠ, ಶ್ರೀಮನ್ ನ್ಯಾಯಸುಧಾ ಪಾಠ ಇತ್ಯಾದಿ ಎಲ್ಲ ಪಾಠಗಳನ್ನು ಮಕ್ಕಳಿಗೂ ಹೇಳ್ತಾ ಇದ್ರು, ಅಧ್ಯಾಪಕರಿಗೂ ಹೇಳ್ತಾ ಇದ್ರು. ಅವರು ಸುಮ್ಮನೆ ಒಂದು ತಮಾಷೆಗಾಗಿ ಹೇಳಿದ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ನಮಗೆ ಪಾಠವನ್ನು ಹೇಳುವಾಗ ಒಂದು ಮಾತನ್ನು ಹೇಳಿದರು, ಸಂಸ್ಕೃತ ಶ್ಲೋಕವನ್ನು ರಚನೆ ಮಾಡೋದು ಹೇಗೆ ಅಂತ ತಮಾಷೆಗೆ ಅವರೊಂದು ಹೇಳಿದರು. ಯಾರೋ ಒಬ್ಬರು ಸಂಸ್ಕೃತ ಶ್ಲೋಕ ರಚನೆಗೆ ತೊಡಗಿದ್ರಂತೆ. ಅವರ ಗುರುಗಳು ಹೇಳಿದಂತಹ ತಮಾಷೆಯ ಮಾತನ್ನು ನಮಗೆ ಹೇಳ್ತಾ ಇದ್ರು. ಸಂಸ್ಕೃತ ಶ್ಲೋಕದ ರಚನೆಗೆ ತೊಡಗುವಾಗ ಉತ್ತಿಷ್ಟ ಗೋವಿಂದ ಅಂತ ಬಂತಂತೆ. ಮತ್ತು ಏನು ಹೇಳೋದು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಆದಿತ್ಯ ಉದಯತೆ ಅಂತ 2ನೆಯ ಪಾದವನ್ನು ಮಾಡಿದ್ರಂತೆ. ಆದಿತ್ಯ ಉದಯತೆ ಅಂತ ಅಲ್ಲಿ 7 ಅಕ್ಷರಗಳು ಬಂತು, 8 ಬೇಕು. ಇಲ್ಲ, ಗೊತ್ತಾಗಲಿಲ್ಲ ಅಂತ ಏನು ಮಾಡೋದು ಅಂತ. ಅದಕ್ಕೆ 3ನೇ ಪಾದ ಏನು ಮಾಡೋದು? ಬೆಳಿಗ್ಗೆ ಯಾರು ಬೇಗ ಹೇಳ್ತಾರೆ? ಕೋಳಿ. ಅದಕ್ಕೆ ಏಷ ಆಹೂಯತೆ ಕುಕ್ಕುಟಃ ಅಂತ ಹೇಳಬೇಕಾಗಿತ್ತು. ಆದರೆ ಕುಕ್ಕುಟಃ ಅಂತ ಹೇಳಿದರೆ 9 ಅಕ್ಷರ ಆಗ್ತದೆ. ಅದಕ್ಕೆ ಏಷ ಆಹೂಯತೆ ಕುಕ್ಕುಹು ಅಂತ ಮಾಡಿದ್ರಂತೆ ಯಾರೋ. ಮತ್ತೆ ಟಹ ಅಂತ ಉಳಿಯಿತಲ್ವ ಅಂತ ಹೇಳಿದರೆ ಆದಿತ್ಯ ಉದಯತೆ ಟಹ ಅಂತ ಸೇರಿಸಿಬಿಟ್ರಂತೆ. 3 ಗೆರೆ ಆಯಿತು. ಇನ್ನು 4ನೇ ಗೆರೆಗೆ ಏನು ಮಾಡಬೇಕು ಅಂತ. 4ನೇ ಗೆರೆಗೆ ಏನು ಮಾಡಬೇಕು ಹೇಳಿದರೆ ನಮ್ಮಲ್ಲಿ ಶ್ಲೋಕವನ್ನು ಪೂರಣೆ ಮಾಡೋದು ಅಂತ ಇದೆ. ಅದಕ್ಕೆ ಗುರುಗಳು ತಮಾಷೆಯಾಗಿ ಹೇಳ್ತಾ ಇದ್ರು, ಏನು ಕೇಳಿದರೆ ಚವೈತುಹಿ ಅಂತ. ಅಂದರೆ ಅದು 4 ಶಬ್ದಗಳನ್ನು ನಮಗೆ ಒಂದು ವೇಳೆ ಗೊತ್ತಾಗದಿದ್ದರೆ ನಡುವೆ ಅದನ್ನು ಸೇರಿಸೋದಿದೆ. ಆ ರೀತಿಯಾಗಿ ಸೇರಿಸಿ ಏಷ ಆಹೂಯತೆ ಕುಕ್ಕುಹು ಚವೈತುಹಿ ಅಂತ ಹೇಳಿ ಒಂದು ಶ್ಲೋಕವನ್ನು ರಚನೆ ಮಾಡಿ ತಮಾಷೆಯಾಗಿ ಅವರ ಗುರುಗಳನ್ನು ಯಾವಾಗಲೂ ಸ್ಮರಿಸಿಕೊಳ್ತಾ ಇದ್ದರು. ಅಂದರೆ ನಮ್ಮ ಜ್ಞಾನ ಎನ್ನುವಂಥದ್ದು ಅತ್ಯಂತ ಪರಿಪಕ್ವವಾಗಿರಬೇಕು. ಅದು ಗುರುಗಳ ಮುಖಾಂತರವೇ ಬರುವಂಥದ್ದು. ಯಾರಿಗೆ ಗುರುಗಳಲ್ಲಿ ಗೌರವ ಭಾವನೆ ಇರೋದಿಲ್ವೋ ಅಂಥವರಿಗೆ ಎಂದಿಗೂ ಕೂಡ ಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ಮಾತನ್ನು ಗುರುಗಳು ಪದೇ ಪದೇ ನೆನಪಿಸ್ತಾ ಇದ್ರು. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಕೇಳಿದರೆ, ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರಹ. ಗುರುಗಳ ಅನುಗ್ರಹಕ್ಕಿಂತ ದೊಡ್ಡ ಅನುಗ್ರಹ ಪ್ರಪಂಚದಲ್ಲಿ ಯಾವುದೇ ಇಲ್ಲ. ನಮ್ಮ ಈ ಜೀವನದಲ್ಲಿ ನಮಗೆ ದೇವರು ದೊಡ್ಡವನು. ದೇವರನ್ನು ತೋರಿಸಬೇಕಾದ್ರೆ ಗುರುಗಳು ಬೇಕು. ಗುರು ಗೋವಿಂದ ದೋವು ಕಡೆ ಕಾಕೆ ಲಾಗು ಪಾಯಿ ಬಲಿಹಾರಿ ಗುರು ಅಪನೆ ಗೋವಿಂದ ದಿಯೋ ಬತಾಯಿ ಅಂತ. ನಾನು ಯಾರಿಗೆ ನಮಸ್ಕಾರ ಮಾಡಬೇಕು ಅಂತ ಕೇಳಿದರೆ ಸುಮ್ಮನೆ ತಮಾಷೆಗೆ ಕಬೀರದಾಸನ ಒಂದು ವಾಕ್ಯ ಇದು ನೋಡಿ, ಎಷ್ಟು ಪರಿಣಾಮಕಾರಿಯಾಗಿದೆ. ಗುರುಗಳು ಹಾಗೂ ದೇವರು ಒಟ್ಟಿಗೆ ಬಂದರೆ ಮೊದಲು ನಾನು ಗುರುಗಳಿಗೆ ನಮಸ್ಕಾರ ಮಾಡ್ತೇನೆ ಅಂತ ಸುಮ್ಮನೆ ತಮಾಷೆಗೆ ಅವನು ಆ ಮಾತನ್ನು ಗಂಭೀರವಾಗಿ ಹೇಳಿದ್ದ. ಯಾಕೆಂದರೆ ಗುರುಗಳು ಎನ್ನುವಂಥದ್ದು ನಮ್ಮ ಜೀವನದಲ್ಲಿ ನಮ್ಮನ್ನು ತಿದ್ದುವಂತಹ ದೊಡ್ಡ ಸ್ಥಾನದಲ್ಲಿದ್ದುಕೊಂಡು ನಡೆಸುವವರು. ಆದ್ದರಿಂದ ಅಂತಹ ಅದಮಾರು ಗುರುಗಳು ನಮ್ಮ ಕಾರ್ಕಳಕ್ಕೆ ಇವತ್ತು ಬಂದಿದ್ದಾರೆ ಅಂತ ಹೇಳಿದರೆ ಈ ಕ್ಷೇತ್ರ ಖಂಡಿತವಾಗಿಯೂ ಪಾವನ ಆಯಿತು. ನಮ್ಮೆಲ್ಲರ ಜೀವನದ ಒಂದು ದೊಡ್ಡ ಒಂದು ಸುಯೋಗ ಇಂದು ಅವರು ಬಂದು ನಮಗೆ ನಮ್ಮೆಲ್ಲರ ಮೂಲ ಗುರುಗಳ ಬಗ್ಗೆ ಕಥೆಯನ್ನು ಹೇಳಲಿಕ್ಕಿದ್ದಾರೆ. ಅವರಿಗೆ ನಾನು ಕಾರ್ಕಳ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಸಾಷ್ಟಾಂಗ ಪ್ರಣಾಮ ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಗುರುಗಳು ಈ ಜ್ಞಾನ ಕಾರ್ಯವನ್ನು ದೀಪವನ್ನು ಬೆಳಗುವ ಮುಖಾಂತರ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸೂನುರ್ಗರುತ್ಮಾನ್ ರಥಃ ಪೌತ್ರಶ್ಚಂದ್ರ ವಿಭೂಷಣ ಸುರಗರು ಶೇಷಶ್ಚ ಶಯ್ಯಾ ಪುನಃ ಬ್ರಹ್ಮಾಂಡಂ ಮರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರ್ಯಾದ್ಧರಿರ್ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಗುರುಗಳ ಸನ್ನಿಧಾನದಲ್ಲಿ ನಾನು ಅರಿಕೆ ಮಾಡಿಕೊಳ್ತಾ ಇದ್ದೇನೆ. ನಮಗೆಲ್ಲರಿಗೂ ಕೂಡ ಆಚಾರ್ಯ ಮಧ್ವರ ಸಂದೇಶವನ್ನು, ಅವರು ಸಜ್ಜನ ಸಮುದಾಯವನ್ನು ಉದ್ಧರಿಸಿದಂತಹ ಕ್ರಮವನ್ನು ನಮಗೆಲ್ಲರಿಗೂ ತಿಳಿಸ್ತಾ ನಮ್ಮ ಅಜ್ಞಾನವನ್ನು ನಿವಾರಣೆ ಮಾಡಬೇಕಾಗಿ ನಾನು ಈ ಸಂದರ್ಭದಲ್ಲಿ ಗುರುಗಳ ಹತ್ರ ಸಾಷ್ಟಾಂಗ ಪ್ರಣಾಮಪೂರ್ವಕ ಕೇಳಿಕೊಳ್ತಾ ಇದ್ದೇನೆ. ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲ ಜನ ಔನ್ನತ್ಯ ಭೂತಿ
ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಶ್ರೀರಮಾಯೈ ನಮಃ ಶ್ರೀ ಆನಂದತೀರ್ಥ ಗುರುಭ್ಯೋ ನಮಃ ಶ್ರೀ ಭಾರತ್ಯೈ ನಮಃ ಶ್ರೀ ಜಯತೀರ್ಥ ಗುರುಭ್ಯೋ ನಮಃ ಶ್ರೀ ವ್ಯಾಸರಾಜತೀರ್ಥ ಗುರುಭ್ಯೋ ನಮಃ ಶ್ರೀ ವಾದಿರಾಜತೀರ್ಥ ಗುರುಭ್ಯೋ ನಮಃ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಶ್ರೀ ವಿದ್ಯಾಮಾನ್ಯತೀರ್ಥ ಗುರುಭ್ಯೋ ನಮಃ ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅದೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ ಶ್ರೀ ಗುರುಭ್ಯೋ ನಮಃ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಶ್ರೀ ಗುರುಭ್ಯೋ ನಮಃ. ಇಂದಿನಿಂದ ಒಂದು 5 ದಿವಸಗಳ ಕಾಲ ನೀವು ಸೇರಿಕೊಂಡು ಆಚಾರ್ಯ ಮಧ್ವರ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಳುವುದು. ಮಧ್ವರೇ ಒಂದು ಮಾತು ಹೇಳ್ತಾರೆ, ಚರಿತಂ ವೈಷ್ಣವಾನಾಂ ಹಿ ವಿಷ್ಣು ಉದ್ರೇಕಾಯ ಕಥ್ಯತೆ ಅಂತ ಮಧ್ವರೇ ಹೇಳಿದ ಒಂದು ಮಾತು. ದೊಡ್ಡವರ ಗುಣಗಾನ ನಾವು ಮಾಡ್ತಾ ಇರಬೇಕು. ನಮ್ಮ ಹಿರಿಯರು ಅಂತ ಯಾರಿದ್ದಾರೋ, ನಮ್ಮ ತಂದೆಯನ್ನು ಆರಂಭಿಸಿಕೊಂಡು, ನಮ್ಮ ಅಣ್ಣನನ್ನು ಆರಂಭಿಸಿಕೊಂಡು, ನಮ್ಮ ಹಿರಿಯರು ಅಂತ ಯಾರಿದ್ದಾರೋ, ನಿತ್ಯ ನಾವು ಗೋತ್ರ ಪ್ರವರ್ತಕರು ಅಂತ ಹೇಳ್ತೇವಲ್ಲ, ಅವರು ಗೋತ್ರ ಪ್ರವರ್ತಕರು ಮಾತ್ರ ಅಲ್ಲ, ಅಂತೂ ಹಿರಿಯರು ಯಾರಿದ್ದಾರೆ, ನಮ್ಮ ದೇಶಕ್ಕೆ ನಮ್ಮ ದೇವನ ಕೊಡುಗೆಯನ್ನು ಏನು ಹಿಂದಿನವರು ಕೊಟ್ಟಿದ್ದಾರೆ, ಅವರ ಚರಿತ್ರೆಗಳನ್ನೆಲ್ಲ ನಾವು ಹೇಳ್ತಾ ಇರಬೇಕಂತೆ, ಮೆಲುಕು ಹಾಕ್ತಾ ಇರಬೇಕಂತೆ. ಪ್ರಹ್ಲಾದ ಚರಿತ್ರೆ, ಧ್ರುವ ಚರಿತ್ರೆ, ಅಂಬರೀಷ ಚರಿತ್ರೆ ಸ್ವಲ್ಪ ದೂರ ಆಯಿತು. ನಾನಾಗ ಹೇಳಿದಂತೆ ನಮ್ಮ ತಂದೆಯವರು, ನಮ್ಮ ಗುರುಗಳು ಮಾಡಿರತಕ್ಕಂಥ ಕೆಲವು ವಿಲಕ್ಷಣ ಕೆಲಸಗಳಿರ್ತವೆ. ಅವುಗಳನ್ನು ಪ್ರತಿ ದಿವಸ ನಾವು ಎಣಿಸ್ಕೊಂಡಿರಬೇಕು. ನಮ್ಮ ತಂದೆಯ ಚರಿತ್ರೆಯನ್ನು ಇನ್ನೊಬ್ಬರಿಗೆ ಹೇಳ್ತೇವೆ ಅಂತಂದರೆ ಅವ ಕೇಳೋಲ್ಲ ಅಂತ ಗೊತ್ತು. ಹಾಗಾದರೆ ಮತ್ತೆ ನಮಗೆ ನಾವೇ ಹೇಳಿಕೊಳ್ಬೇಕು ಅವರ ಚರಿತ್ರೆಯನ್ನು. ಹಾಗೆ ಹೇಳಿಕೊಂಡದ್ರಿಂದ ಏನಾಗುತ್ತದೆ ಅಂತಂದರೆ, ಮಧ್ವರು ಹೇಳ್ತಾರೆ, ವಿಷ್ಣುವಿನಲ್ಲಿ ಪ್ರೀತಿ ಉದ್ರೇಕಗೊಳ್ತದೆ ಅಂತಂದರು. ನಾವೆಲ್ಲ ಹೇಳುವವರು ಪ್ರತಿ ದಿವಸ ದೇವರನ್ನು ಭಜಿಸು, ದೇವರಲ್ಲಿ ಭಕ್ತಿ ಮಾಡು, ಗುರುಗಳಲ್ಲಿ ಭಕ್ತಿ ಮಾಡು. ಏನು ಭಕ್ತಿ ಮಾಡು, ಭಕ್ತಿ ಮಾಡು, ಭಕ್ತಿ ಮಾಡು. ಭಕ್ತಿ ಮಾಡಿ ಗೊತ್ತುಂಟು, ಭಕ್ತಿ ಮಾಡಿ ಗೊತ್ತಿಲ್ಲ. ಆದರೆ ಎಲ್ಲರೂ ಹೇಳುವುದು ಭಕ್ತಿ ಮಾಡು. ಅದಕ್ಕೆ ಮಧ್ವರು ಸುಲಭದಲ್ಲಿ ಹೇಳಿದರು, ದೇವರನ್ನು ಪ್ರೀತಿಸು. ಅಲ್ಲ, ಪ್ರೀತಿಸುವುದು ಹೇಗೆ? ಅಮ್ಮನನ್ನು ಪ್ರೀತಿಸಲಿಕ್ಕೆ ಕಲಿಸಿಕೊಟ್ರ ಯಾರಾದರೂ? ಅಪ್ಪನನ್ನು ಹೀಗೆ ಪ್ರೀತಿಸಬೇಕು ಅಂತ ಕಲಿಸಿಕೊಟ್ರ? ಅಪ್ಪಮ್ಮನ ಬಗ್ಗೆ ನಮಗೀಗ ಪರಿಚಯನೇ ಇಲ್ಲ. ಈಗಿನ ವಾತಾವರಣಕ್ಕೆ ಹೇಳ ಬೇಡ. ಹುಡುಗನನ್ನು ಹುಡುಗಿಯನ್ನು ಪ್ರೀತಿಸು ಅಂತ ಯಾರಾದರೂ ಹೇಳಿಕೊಟ್ರ? ಇಲ್ಲ. ನಾವೇ ಪ್ರೀತಿಸಲಿಕ್ಕೆ ಶುರು ಮಾಡುವುದಿಲ್ವೋ? ಕೆಲವು ಸಲ ಪ್ರೀತಿ ಪೆಟ್ಟು ತಿನ್ನುವಲ್ಲಿ ಪರ್ಯವಸಾನ ಆಗುತ್ತೆ, ಎಲ್ಲೆಲ್ಲೆಲ್ಲೋ ಹೋಗುತ್ತೆ. ಅಂತೂ ಪ್ರೀತಿ ಹೇಗೆ ಮಾಡಬೇಕು ಅಂತ ಯಾರು ಕಲಿಸಿಕೊಡಬೇಕಾಗಿಲ್ಲ. ಅದೇ ರೀತಿಯಲ್ಲಿ ಎಲ್ಲದಕ್ಕೂ ಕೂಡ ನಮಗೆ ಕಾರಣ ದೇವರು ಅಂತ ಗೊತ್ತು. ಯಾಕೆ? ನಾವು ಎಣಿಸಿದಂತೆ ಆಗುವುದಿಲ್ಲ. ಆದ್ದರಿಂದ ಹಿಂದಿನಿಂದ ಯಾರ್ದೋ ಒಂದು ಕೈವಾಡ ಉಂಟು ಅಂತ ಗೊತ್ತು. ಯಾರದ್ದು ಕೈವಾಡ ಅಂದರೆ ನಿಮ್ಮ ಕೈವಾಡ ಅಲ್ಲ, ಮತ್ತು ಯಾರ್ದು ಭಗವಂತನದ್ದೊಂದು ಕೈವಾಡ ಅಂತುಂಟು. ಆದ್ದರಿಂದ ಆ ದೇವರನ್ನು ಪ್ರೀತಿಸು. ಅಯ್ಯೋ, ಪ್ರೀತಿಸಬೇಕು ಅಂತ ತುಂಬ ಆಸೆ ಇದೆ ನನಗೆ ದೇವರನ್ನು, ಆದರೆ ಏನು ಮಾಡೋಣ? ಮನಸ್ಸು ಚಂಚಲ.
ಮನಸ್ಸು ನಿಲ್ಲುವುದೇ ಇಲ್ಲ, ದೇವರನ್ನು ಪ್ರೀತಿಸಲಿಕ್ಕೆ ಆಗುವುದೇ ಇಲ್ಲ ಅಂತಂದರೆ ಅದಕ್ಕೆ ಮಧ್ವರು ಸುಲಭ ದಾರಿ ಕೊಟ್ಟರು. ನಿತ್ಯ ನಮ್ಮ ಹಿರಿಯರ ಚರಿತ್ರೆಯನ್ನು ಓದು. ವೈಷ್ಣವಾನಾಂ ಚರಿತಂ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರ್ಯಾರದೋ ಚರಿತ್ರೆ ಅಲ್ಲ. ಈಗ ಯಾರ್ಯಾರಿಗೆಲ್ಲ ರಜೆಗೂ ಫ್ಯಾನ್ ಬೇಡ, ಫ್ಯಾನ್ ಬೂತ್ರಿ ಯಾರ್ಯಾರದ್ದೋ ಚರಿತ್ರೆಗಳಿಗೆ ಯಾವುದ್ಯಾವುದೋ ದಿವಸ ರಜೆಗಳೆಲ್ಲ ನಮ್ಮಲ್ಲಿ ಘೋಷಣೆ ಆಗುತ್ತಾ ಉಂಟಲ್ಲ. ಯಾರು ನಮ್ಮ ದೇವಸ್ಥಾನಗಳನ್ನು ಒಡೆದಿದ್ದಾನೋ ಇಂಥವರೆಲ್ಲ ತುಂಬ ಜನ ನಮ್ಮ ಪಟ್ಟಿಯಲ್ಲಿ ಸಿಗ್ತಾರೆ. ಆ ಪಟ್ಟಿ ಈಗ ನಮ್ಮ ಸರ್ಕಾರದ ಕೈಯಲ್ಲುಂಟು. ಆದರೆ ಯಾಕೆ ಯಾವಾಗ ಯಾರು ಅಂತ ಅಂದುಬಿಟ್ರೆ ಯಾವ ದಿವಸ ರಜೆ ಉಂಟು ಅವರು ಅಂತ ಅರ್ಥ. ಅಂಥವ್ರದಕ್ಕೆಲ್ಲ ನಮಗೆಲ್ಲ ರಜೆ ಕೊಡ್ತಾ ಇದ್ದಾರೆ ನಮ್ಮಲ್ಲಿ. ಇಂಥವರ ಚರಿತ್ರೆ ಅಲ್ಲ. ಮತ್ತು ವೈಷ್ಣವಾನ, ಯಾರು ವಿಷ್ಣುವನ್ನು ದೊಡ್ಡವ, ಹರಿ ದೊಡ್ಡವ ಅಂತ ಹೇಳಿಕೊಂಡು ಚಿಂತನೆ ಮಾಡುವವರಿದ್ದಾರೋ ಅವರನ್ನು ವೈಷ್ಣವರು ಅಂತ ಕರೆದರು. ಅವರ ಚರಿತ್ರೆಗಳು ಪ್ರಹ್ಲಾದ ದೇವರು ದೊಡ್ಡವ ಅಂತ ತೋರಿಸಿಕೊಟ್ಟ. ದೇವರು ದೊಡ್ಡವ ಅಂತ ತೋರಿಸಿಕೊಟ್ಟದ್ದಲ್ಲ, ಲಕ್ಷ್ಮೀನಾರಾಯಣ ಲಕ್ಷ್ಮೀ ನರಸಿಂಹ ದೊಡ್ಡವ ಅಂತ ತೋರಿಸಿಕೊಟ್ಟ. ಧ್ರುವ ತೋರಿಸಿಕೊಟ್ಟ. ಯಾಕೆ ದೇವರು ದೊಡ್ಡವ ಅಂತ ಇಷ್ಟೇ ಹೇಳಿದರೆ ಎಲ್ಲರೂ ಕೂಡ ಅಂತಾರೆ ದೇವರು ದೊಡ್ಡವರು, ದೇವರು ದೊಡ್ಡವರು. ಗಣಪತಿ ಪೂಜೆ ಮಾಡುವವರು ಗಣಪತಿ ದೇವರು ದೊಡ್ಡವರು ಅಂತಾರೆ. ರುದ್ರದೇವರ ಪೂಜೆ ಮಾಡುವರು ರುದ್ರದೇವರು ದೊಡ್ಡವರು ಅಂತಾರೆ. ಎಲ್ಲರೂ ಎಲ್ಲ ಕಾಲದಲ್ಲಿ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ದೊಡ್ಡ ಒಬ್ಬ ಇದ್ದಾನೆ. ಅದು ಯಾರು ಅಂತಂದರೆ ಲಕ್ಷ್ಮೀನಾರಾಯಣ. ಆದ್ದರಿಂದ ಅಲ್ಲ, ಹರಿ ದೊಡ್ಡವ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ನಮ್ಮ ಸಿದ್ಧಾಂತ. ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕಂತೆ. ಆವಾಗ ಏನಾಗುತ್ತೆ ಅಂತ ಕೇಳಿದರೆ, ಯಾರ್ಯಾರನ್ನು ಯಾವ್ಯಾವ ಸ್ಥಾನದಲ್ಲಿ ಇಡಬೇಕೋ ಆ ಸ್ಥಾನದಲ್ಲಿ ದೇವರು ಇಡ್ತಾನೆ ಅಂತ. ನಮಗೊಂದು ಇಂಥ ಸ್ಥಾನ ಏರಬೇಕು ಅಂತ ಆಸೆ ಇರುತ್ತಲ್ವೋ. ತುಂಬ ಶ್ರಮಪಟ್ಟಿರ್ತೇವೆ, ತುಂಬ ಪ್ರಾಮಾಣಿಕವಾಗಿ ದುಡ್ದಿರ್ತೇವೆ, ಆದರೆ ಆ ಸ್ಥಾನಕ್ಕೆ ಏರಲಿಕ್ಕಾಗ್ತಾ ಇಲ್ಲ. ಯಾಕೆ? ನಮ್ಮ ಸರ್ಕಾರ ಬಿಡ್ತಾ ಇಲ್ಲ ಏರಲಿಕ್ಕೆ. ಯಾಕೆ ಅಂತಂದರೆ ಅವರಿಗೆ ನಮ್ಮ ಬುದ್ಧಿಮತ್ತ ಕಂಡಿಲ್ಲ, ನಮ್ಮಲ್ಲಿದ್ದಂಥ ಗುಣಮಟ್ಟ ಕಂಡಿಲ್ಲ, ನಮ್ಮಲ್ಲಿದ್ದಂಥ ಜಾತಿ ಕಂಡಿತು. ಆದ್ದರಿಂದ ಏನು ಮಾಡ್ತಾ ಜಾತಿ ಅಡ್ಡ ಬಂತು. ಅದಕ್ಕಂದರು ಹರಿ ಸರ್ವೋತ್ತಮ ಅಂತ ಪ್ರತಿ ದಿವಸ ಚಿಂತನೆ ಮಾಡು. ದೇವರು ಲಕ್ಷ್ಮೀನಾರಾಯಣ ಎತ್ತರದ ಸ್ಥಾನದಲ್ಲಿದ್ದಾನೆ ಅಂತ ಚಿಂತನೆ ಮಾಡು. ಅವನಿಕ್ಕಿಂತ ಕೆಳಗೆ ವಾಯುದೇವರಿದ್ದಾರೆ ಅಂತ ಪ್ರತಿ ದಿವಸ ಚಿಂತನೆ ಮಾಡು. ನಿನ್ನಲ್ಲಿ ತಾಕತ್ತಿತ್ತು ಅಂತಂದರೆ ಆ ಉದ್ಯೋಗಿಗಳು, ಅಧಿಕಾರಿಗಳು ನಿನ್ನನ್ನು ಆ ಸ್ಥಾನದಲ್ಲಿ ಕೊಂಡೋಗಿ ಕೂಡಿಸ್ತಾರೆ ಅಂತ ಹಿರಿಯರು ಅಷ್ಟು ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದ್ದರಿಂದ ವೈಷ್ಣವಾನಾಂ ಚರಿತಂ, ಯಾರು ಭಗವದ್ಭಕ್ತರು ಅಂತಿದ್ದಾರೋ, ವಿಷ್ಣು ಭಕ್ತರು ಅಂತಿದ್ದಾರೋ ಅವರ ಚರಿತ್ರೆಯನ್ನು ಪ್ರತೀ ದಿವಸ ನೀನು ಓದು. ಮತ್ತೊಂದೇನು ಗೊತ್ತಾ? ಒಂದು ಇದಾಯ್ತಲ್ಲ, ನಮ್ಮ ಕಚೇರಿಗಳಲ್ಲಿ ನಮಗೆ ಸಿಗಬೇಕಾಗಿರತಕ್ಕಂಥ ಸ್ಥಾನವನ್ನು ಅದು ಒದಗಿಸಿಕೊಡ್ತದೆ ಅಂತ. ಎರಡನೇದ್ದು, ನಮ್ಮ ಮಕ್ಕಳು ಯಾವಾಗ ನಮ್ಮ ಹತ್ರ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರೋಲ್ಲ. ನಮ್ಮ ಮಕ್ಕಳು ನಮ್ಮಕ್ಕಿಂತ ತುಂಬ ಬುದ್ಧಿವಂತರಿರ್ತಾರೆ. ಅವರು ರಾಮ ಕೃಷ್ಣ ಇದನ್ನೆಲ್ಲ ಕೇಳಿಸಿಕೊಂಡಿರ್ತಾರೆ. ಕಂಸ ಜರಾಸಂಧ ದುರ್ಯೋಧನ ಭೀಮಸೇನ ಇದನ್ನೆಲ್ಲ ಕೇಳಿಸಿಕೊಂಡಿರ್ತಾರೆ. ಅಮ್ಮ ಏನು ಭೀಮೆ ಪಂಡ ಏರು ಅಂತ ಕೇಳ್ತಾರೆ. ಟೆಟ್ಟೆ ಏನು ಹೇಳೋದು ಅಂತಲೇ ಗೊತ್ತಾಗೋಲ್ಲ. ಆವಾಗ ಮಕ್ಕಳಂತಾರೆ, ಅಮ್ಮನಿಗೇ ಗೊತ್ತಿಲ್ಲ, ಇನ್ನು ನಾನು ಯಾಕೆ ಓದಬೇಕು ಅಂತ ಶುರು ಮಾಡ್ತೇವೆ. ಆದ್ದರಿಂದ ನಾವು ಯಾವಾಗಲೂ ಎವರ್ ರೆಡಿ ಆಗಿರಬೇಕು ಈ ವಿಷಯದಲ್ಲಿ. ಎವರ್ ರೆಡಿ ಅಂತ ಒಂದು ಕಾಲದಲ್ಲಿ ಬ್ಯಾಟ್ರಿ ಇತ್ತು, ಅದರಿಂದ ನಾವು ಎವರ್ ರೆಡಿ ಆಗಿರಬೇಕು. ಆವಾಗ ಎಷ್ಟೊತ್ತಿಗೆ ಮಕ್ಕಳು ಕೇಳಿದರೂ ಕೂಡ ನಾವು ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ತಯಾರಾಗುವುದಕ್ಕೋಸ್ಕರ ಆದರೂ ಕೂಡ ನಾವು ರಾಮಾಯಣ ಮಹಾಭಾರತ ಇವುಗಳನ್ನು ಅಧ್ಯಯನ ಮಾಡಬೇಕು. ನಮಗೊಂದು ಪುಣ್ಯವೊಂದು ಬಂದೇ ಬರುತ್ತೆ. ನಮ್ಮನ್ನು ಯಾವ ಸ್ಥಾನದಲ್ಲಿ ಕೂಡಿಸಬೇಕು ಆ ಸ್ಥಾನದಲ್ಲಿ ಕೂಡಿಸ್ತದೆ. ಆವಾಗ ಮಾನಸಿಕ ಕ್ಲೇಶ ಇರುವುದಿಲ್ಲಲ್ಲ. ಅದನ್ನೇ ಅಂದರು ಚರಿತಂ ವೈಷ್ಣವಾನಾಂ ಚರಿತಂ ವಿಷ್ಣು ಉದ್ರೇಕಾಯ. ನಿನಗೆ ವಿಷ್ಣುವಿನಲ್ಲಿ ಲಕ್ಷ್ಮೀಪತಿಯಲ್ಲಿ ನಿನಗೆ ಪ್ರೀತಿ ಉಕ್ಕೇರಲಿಕ್ಕೆ ಅದು ಕಾರಣ ಆಗುತ್ತೆ. ಆ ದೃಷ್ಟಿಯಲ್ಲಿ ಸದ್ಯ ಈಗ ನಾವು ಒಂದು 5 ದಿವಸದಲ್ಲಿ ಇದು ಏನು ಮಾಸ ಆರಂಭ ಆಯಿತು? ಮಾಘ ಮಾಸ ಆರಂಭ ಆಯಿತು. ನಿನ್ನೆ ಅಲ್ಲ ಮೊನ್ನೆ ಯಾವುದು ಮುಗಿಯಿತು? ಪುಷ್ಯ ಮಾಸ ಮುಗಿಯಿತು. ಮಕ್ಕಳಿಗೆ ಕೇಳಿದರೆ ಗೊತ್ತಾಗೋಲ್ಲ. ಪುನಃ ಹೇಳ್ತೇನೆ, ನಮಗೆ ದೊಡ್ಡವರಿಗೆ ಗೊತ್ತಿಲ್ಲ. ನೋಡೋಣ, ಮೇಷ ವೃಷಭ ಮಿಥುನ ಕರ್ಕಾಟಕ ಕಟಕಟ ಅಲ್ಲೇ ನಿಂತು ಹೋಯಿತು. ಅದಕ್ಕಂದರು ನಿತ್ಯ ಅದನ್ನು ನಾವು ಪಾರಾಯಣ ಮಾಡೋಣ. ಪ್ರಭವ ವಿಭವ ಶುಕ್ಲ ಪ್ರಮೋದ ಪ್ರಜಾಪತಿ, ಇದು ವತ್ಸರಗಳನ್ನು ತಿಳಿಸಿಕೊಡುವುದು. ಮೇಷ ವೃಷಭ ತಿಂಗಳುಗಳನ್ನು ತಿಳಿಸಿಕೊಡುವುದು. ವಸಂತ ಋತು ಗ್ರೀಷ್ಮ ಋತು ಅಂತ ಹೇಳಿಕೊಂಡು ಋತುಗಳನ್ನು ತಿಳಿಸಿಕೊಡುವುದು. ಈ ಸಂಸ್ಕೃತ ಶಬ್ದಗಳು ನಮ್ಮ ಬಾಯಿಂದ ಬಂದರೆ ಒಂದು ನಾಲಿಗೆ ಚೆನ್ನಾಗಿ ಉರುಳುತ್ತೆ, ಎರಡನೇದ್ದು ಪುಣ್ಯ ಬರುತ್ತೆ. ಅದು ಬಿಟ್ಟು ಜನವರಿ ಫೆಬ್ರವರಿ
ವರಿ ತಪ್ಪುವುದು ಅಂತಲೇ ಇಲ್ಲ ನಮ್ಮ ಜೀವನದಲ್ಲಿ. ಅದಕ್ಕಂದ್ರು ಆ ಉಚ್ಚಾರಣೆ ನಮ್ಮ ಬಾಯಲ್ಲಿ ಬೇಡ. ಮೊದಲೇ ನಾವು ವರಿಗಳಾಗಿದ್ದೇವೆ, ಪುನಃ ಸಾಲದಕ್ಕೆ ಇದನ್ನು ಜಪ ಮಾಡಿ ಮಾಡಿ ಮತ್ತಷ್ಟು ವರಿಗಳಾಗುವುದು ಬೇಡ ಜೀವನದಲ್ಲಿ. ಆ ದೃಷ್ಟಿಯಲ್ಲಿ ಮೊನ್ನೆ ಪುಷ್ಯ ಮಾಸ ಮುಗಿಯಿತು. ಪುಷ್ಯದ ಅಮಾವಾಸ್ಯೆ ಪುರಂದರದಾಸರ ಆರಾಧನೆ ಆಯಿತು. ಯಾವ ಪುರಂದರದಾಸರು ನಮಗೆ ಒಂದಷ್ಟು ಹಾಡುಗಳನ್ನು ಕೊಟ್ಟಿದ್ದಾರೋ. ಉಪನ್ಯಾಸ ಅಂದರೆ ನಾವು ಕೇಳೋಲ್ಲ, ಬೋರ್ ಹೊಡಿತದೆ. ಹಾಡು ಅಂತಂದು ಬಿಟ್ಟರೆ ಕಿವಿ ಅರಳಿಸಿ ಕೊಡ್ತೇವೆ. ಅದನ್ನೇ ದಾಸರು ಹೇಳಿದ್ದು ಏನು ಅಂತ, ಇವನಿಗೆ ಉಪನ್ಯಾಸ ಅಂದರೆ ಬೋರ್ ಹೊಡೀತದೆ, ಆದ್ದರಿಂದ ಅದೇ ಔಷಧಿಯನ್ನು ಒಳ್ಳೆ ಲೇಬಲ್ ಮಾತ್ರ ಬೇರೆ ಏನಂತ ಸಕ್ಕರೆ ಮಿಠಾಯಿ ಅಂತ ಲೇಬಲ್ ಹಾಕಿದ್ದು, ಅದರೊಳಗೆ ತುಂಬಿಸಿದ್ದು ಔಷಧಿಯನ್ನು. ಬರೀ ಔಷಧಿ ಅಂತ ಲೇಬಲ್ ಹಾಕಿ ಕೊಟ್ಟರೆ ನಾವು ಕುಡಿಯೋಲ್ಲ ಅಂತ ಗೊತ್ತು ದಾಸರಿಗೆ. ಅದಕ್ಕೆ ಅಮ್ಮನ ಸ್ಥಾನದಲ್ಲಿ ದಾಸರುಗಳು ಬಂದು ಅದೇ ಔಷಧಿಯನ್ನು ಸಕ್ಕರೆ ಮಿಠಾಯಿ ಅನ್ನೋದು, ಸಕ್ಕರೆ ಕಾಯಿಲೆ ಇಲ್ಲದವರಿಗೆ ಸಕ್ಕರೆ ಮಿಠಾಯಿ ಅಂತ ಹೇಳಿಕೊಂಡು ಅದಕ್ಕೆ ಲೇಬಲ್ ಹಾಕಿ ಅದಕ್ಕೆ ತುಂಬಿಸಿ ನಮಗೆ ಕುಡಿಸಿದ್ದು. ಅದೇ ಸಕ್ಕರೆ ಮಿಠಾಯಿ ಅಂತಂದರೆ ರಾಗ. ಆಡಿಸಿದಳೆ ಶೋಧೆ ಜಗದೋದ್ಧಾರನ. ನಾನು ದೇವರು ಜಗದೋದ್ಧಾರ ಅಂತ ಉಪನ್ಯಾಸ ಮಾಡಿಬಿಟ್ರೆ ಬೋರು ಹೊಡೀತದೆ. ಆಡಿಸಿದಳು ಜಗದೋದ್ಧಾರನ ಅಂತ ರಾಗದಲ್ಲಿ ಹೇಳಿಬಿಟ್ರೆ ಚೆನ್ನಾಗಿ ಕೇಳಿಸಿಕೊಳ್ತೇವೆ ನಾವು. ಆ ದೃಷ್ಟಿಯಲ್ಲಿ ಪುರಂದರದಾಸರು ಭಾರೀ ಹಾಡುಗಳನ್ನು ರಚನೆ ಮಾಡಿದ್ದಾರೆ. ಅವರು ಪರಂಧಾಮಕ್ಕೆ ಕೃಷ್ಣನ ಸಮೀಪಕ್ಕೆ ಹೋದದ್ದು ಮೊನ್ನೆ ಅಮಾವಾಸ್ಯೆ ದಿವಸ. ಕೆಲವರು ಕೇಳ್ಬೋದು ಅದು ಯಾಕೆ ಅಮಾವಾಸ್ಯೆ ದಿವಸನೇ ಹೋದರು ಅಂತ. ಅವ್ರಿಗೆ ಗೊತ್ತಿತ್ತಂತೆ ನಾನು ಹೋದರೆ ಜಗತ್ತಿನಲ್ಲಿ ಕತ್ತಲೆನೇ ಮತ್ತೆ ಅಂತ ಹೇಳಿಕೊಂಡು ಏನೋ ಒಂದು 2 ಹಾಡನ್ನು ನಾವು, ಒಂದು ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಇನ್ನೊಂದು ಅಂಬಿಗ ನಾನಿನ್ನ ನಂಬಿದೆ ಅಂತ ಇಂದ ಒಂದು ಆ 2 ಹಾಡನ್ನು ಆಚೆ ಮಾಡಿ ಹೇಳ್ತೇವೆ ವಿನಃ ಅದು ಬಿಟ್ಟರೆ ಬೇರೆ ಹಾಡುಗಳು ನಮಗೆ ಬರೋಲ್ಲ. ಅದರಿಂದ ದಾಸರು ಹೇಳಿದ್ರಂತೆ ನಾನು ಹೋದರೆ ಮುಂದೆ ಜಗತ್ತಿಗೆ ಕತ್ತಲೆನೆ ಅಂತ ತಿಳಿಸ್ಲಿಕ್ಕೆ ಅಮಾವಾಸ್ಯೆ ದಿವಸ ಹೋದರು. ಯಾವಾಗ ಪುರಂದರದಾಸರು ಹೋದರು ಮತ್ತು 9ನೇ ದಿವಸಕ್ಕೆ ಆಚಾರ್ಯ ಮಧ್ವರು ಹೊರಟು. ನಾಡ್ದು ನವಮಿ ತಿಥಿ ಬರುತ್ತಲ್ಲ, ಇದೇ ಮಾಘ ಮಾಸದಲ್ಲಿ ನಾಡ್ದು ನವಮಿ ತಿಥಿ ಬರುತ್ತೆ. ನವಮಿ ದಿವಸ ಆಚಾರ್ಯ ಮಧ್ವಾಚಾರ್ಯರು ತಾನು ವೇದವ್ಯಾಸ ದೇವರ ಬಳಿಗೆ ಹೋದಂತಹ ದಿವಸ, ತುಂಬ ಪವಿತ್ರವಾಗಿರತಕ್ಕಂಥ ದಿವಸ. ಅದನ್ನೇ ಮಧ್ವನವಮಿ ಎನ್ನುವ ಶಬ್ದದಿಂದ ನಾವೆಲ್ಲದನ್ನು ಕರೀತೇವೆ. ಏನು ಮಧ್ವರ ಮೇಲೆ ನಮಗೆ ಇನ್ನಷ್ಟು ಕುತೂಹಲ ಬರುವಂತೆ ಮಾಡಿದ ದಿವಸವೇ ಮಧ್ವನವಮಿ ಅಂತ ಹೇಳಿಕೊಂಡು. ಮಧ್ವರು ನಮ್ಮ ಕಣ್ಣೆದುರಿಗೇನೆ ಇದ್ದಾರೆ ಅಂತಂದರೆ ನಾವೇನು ಮಾಡ್ತೇವೆ, ಮೂಳೆ ಒಳ್ಳೆರತ ಒಂದಿನ ಪೊಂಡ ಸರಿಸುವರೆ ಅಂತೇವೆ ನಾವು. ಅವರು ಇಲ್ಲ ಅಂತಂದಾಗ ಅವರ ಬಗ್ಗೆ ನಮಗೆ ತುಂಬ ಕುತೂಹಲ ಉಂಟಾಗುತ್ತೆ. ಹಾಗಾದರೆ ಯಾವ ದಿವಸ ನಮಗೆ ಮಧ್ವರ ಮೇಲೆ ತುಂಬ ಕುತೂಹಲ ಉಂಟು ಮಾಡಿತೋ ಆ ದಿವಸವನ್ನು ನಾವು ಎಂದೆಂದೂ ಮರೆಯದೆ ನಮ್ಮ ಜೀವನದಲ್ಲಿ ಆಚರಣೆ ಮಾಡಿಕೊಂಡು ಬರಬೇಕು. ಅದಕ್ಕೋಸ್ಕರನೇ ಮಧ್ವನವಮಿ ಅಂಥೇಳಿ ಅದಕ್ಕೆ ಹಿರಿಯರು ಹೆಸರು ಕೊಟ್ಟದ್ದು. ಆ ನವಮಿ ದಿವಸ ಆಚಾರ್ಯ ಮಧ್ವರು ವೇದವ್ಯಾಸದೇವರ ಬಳಿಗೆ ಹೋದರು. ಅಂತಹ ಆಚಾರ್ಯ ಮಧ್ವರ ಜೀವನ ಚರಿತ್ರೆಯನ್ನು ಒಬ್ಬರು ದಾಖಲೆ ಮಾಡಿದ್ದಾರೆ. ದಾಖಲೆ ಮಾಡಿದವರ ಹೆಸರು ನಾರಾಯಣ ಪಂಡಿತ ಆಚಾರ್ಯ. ದಾಖಲೆ ಮಾಡಿದ್ದು ಹೇಗೆ ದಾಖಲೆ ಮಾಡಿದರು, ಮಧ್ವರ ಜೊತೆಗೇನೆ ಮಧ್ವರೊಟ್ಟಿಗೆ ಓಡಾಡಿಕೊಂಡಿದ್ದರು. ಮಧ್ವರು ಏನೆಲ್ಲ ತನ್ನ ಜೀವನದಲ್ಲಿ ಘಟನೆಗಳನ್ನು ಮಾಡ್ತಾ ಇದ್ರೋ, ನಮ್ಮಿಂದ ಅಸಾಧ್ಯವಾದ ಯಾವುದನ್ನೆಲ್ಲ ಮಾಡ್ತಾ ಇದ್ರು ಅದನ್ನೆಲ್ಲ ದಾಖಲೆ ಮಾಡಿದರು. ದಾಖಲೆ ಮಾಡಿ ಪೂರ ಆಯಿತು ಅಂತ ಆದಮೇಲೆ ಮಧ್ವರ ಮುಂದೆ ಕೊಂಡೋಗಿ ಇಟ್ಟರು. ನಿಮ್ಮ ಅಭಿಪ್ರಾಯ ಹೇಳಿ ಅಂತಂದರು. ಇದಕ್ಕೊಂದು ಮುನ್ನುಡಿ ಕೊಡಿ ಅಂತಂದರು. ಮುನ್ನುಡಿ ಕೊಡಿ ಅಂತಂದಾಗ ಮಧ್ವರು ಸಮಗ್ರವಾಗಿ ಓದಿದ್ರು, ಆಮೂಲಾಗ್ರ ಓದಿದ್ರು. ಸರಿ ಉಂಟು ಅಂತ ಹೇಳಿಕೊಂಡು ತನ್ನ ಸಹಿಯನ್ನು ಹಾಕಿದ್ರು. ಅದೇ ಮಧ್ವ ವಿಜಯ. ಒಬ್ಬರದ್ದು ಜೀವನ ಚರಿತ್ರೆ ಬರೆಯುವುದು ಅಂತಂದರೆ ತುಂಬ ಕಷ್ಟ ಇದೆ. 10 ಕಡೆ ವಿಮರ್ಶೆ ಮಾಡಬೇಕಾಗುತ್ತೆ. ಈ ಪಂಡಿತಾಚಾರ್ಯರು ಮಧ್ವರ ಜೊತೆಗೇನಿದ್ದು, ಮಧ್ವರು ಉತ್ತರ ಭಾರತ ಯಾತ್ರೆಗೆ ಹೋದಾಗ ಪಂಡಿತಾಚಾರ್ಯರು ಹೋಗಿರಲಿಲ್ಲ. ಆದರೆ ಇಲ್ಲೇ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಕನ್ನಡದಲ್ಲಿ ಸಂಚಾರ ಮಾಡುವಾಗ ಮಧ್ವರ ಜೊತೆಗೇನೆ ಈ ನಾರಾಯಣ ಪಂಡಿತಾಚಾರ್ಯರು ಇದ್ದರು. ಆದ್ದರಿಂದ ಒಳ್ಳೆ ಮಧ್ವರಂದರೆ ಏನು, ಮಧ್ವರ ಪ್ರತಿಮೆ ನಮ್ಮ ಮನೆಯಲ್ಲಿ ಇಲ್ಲ. ನಮ್ಮ ಮನೆಯಲ್ಲಿ ಮಧ್ವರ ಪ್ರತಿಮೆ ಇಟ್ಟುಕೊಳ್ಳಿಕ್ಕೆ ನಮಗೆ ಒಮ್ಮೊಮ್ಮೆ ಭಯ, ದೇವರ ಪ್ರತಿಮೆ ಇಟ್ಟುಕೊಳ್ಳಿಕ್ಕೆ ಭಯ. ಹೌದು, ಏನಿರುತ್ತೆ ನಿಯಮ ಏನಿರುತ್ತೆ, ಮುಷ್ಟಿಯ ಒಳಗೆ ಹಿಡಿಯುವ ಪ್ರತಿಮೆ ಆದರೆ ಮನೆಯಲ್ಲಿ ಇಟ್ಟುಕೊಳ್ಬೋದು ಅಂತ ನಮ್ಮಲ್ಲಿ ಒಂದು ಮಾತುಂಟು. ಅದಕ್ಕಿಂತ ದೊಡ್ಡ ಪ್ರತಿಮೆ ಆದರೆ ಮನೆಯಲ್ಲಿ ಸ್ವಲ್ಪ ಭಯ ಅಂತ. ಮಧ್ವರ ಪ್ರತಿಮೆ, ಸರಿಯಾದ ಪ್ರತಿಮೆ ನಮಗೆ ಸಿಗುತ್ತಾ ಇಲ್ಲೋ, ಹೌದಾ? ಹಾಗಾದರೆ ಮಧ್ವ ವಿಜಯ ಎನ್ನತಕ್ಕಂಥ ಪುಸ್ತಕವೇ ಆಚಾರ್ಯ ಮಧ್ವರ ಪ್ರತಿಮೆ. ಈ ಪ್ರತಿಮೆಯನ್ನು ನಾವು ಮನೆಯಲ್ಲಿಟ್ಟುಕೊಳ್ಳೋಣ. ನಿತ್ಯ ದೇವರಿಗೊಂದು ಮಂಗಳಾರತಿ ತೋರಿಸ್ತೇವಲ್ಲ,
ಅದೇ ಮಂಗಳಾರತಿಯನ್ನು ಈ ಪುಸ್ತಕಕ್ಕೂ ತೋರಿಸ್ಬೇಕು. ಪುಸ್ತಕಕ್ಕೆ ಪ್ರತ್ಯೇಕ ಮಂಗಳಾರತಿ ಬೇಡ, ನೀವು ಎಣಿಸ್ಬೋದು, ಅದಕ್ಕೊಂದು ಮಂಗಳಾರತಿ, ಅದಕ್ಕೊಂದು 2 ಬತ್ತಿ ಖರ್ಚಿ, ಇದಕ್ಕೊಂದು 2 ಬತ್ತಿ ಖರ್ಚಿ ಅಂತ ಹೇಳಿಕೊಂಡು. ಇಲ್ಲ, ದೇವರಿಗೆ ತೋರಿಸಿದ ಆರತಿಯನ್ನೇ ಈ ಮಧ್ವವಿಜಯ ಪುಸ್ತಕಕ್ಕೂ ಕೂಡ. ಅದು ಬಿಟ್ಟು ನಮ್ಮ ಮನೆಯಲ್ಲಿ ಬತ್ತಿ ತುಂಬ ಉಂಟು ಅಂತ ಹೇಳಿಕೊಂಡು ಇದಕ್ಕೆ ಬೇರೆ ಆರತಿ ಇದಕ್ಕೆ ಬೇರೆ ಆರತಿ ಮಾಡಿಬಿಟ್ರೆ ಮಧ್ವಾಚಾರ ತಗೊಳ್ಳೋಲ್ಲ. ಮಧ್ವಾಚಾರ ಅಂತಾರೆ, ಎನ್ನ ಅಪಯಗು ಕೊಳ್ಳನೇ ಎಂಕು ಬೋಡು ಅಂತಾರೆ. ನನ್ನ ತಂದೆಯ ಪ್ರಸಾದವೇ ನನಗೆ. ಎಷ್ಟು ಮನೆಗಳಲ್ಲಿ ಉಂಟು ಈ ಮಧ್ವವಿಜಯ? ಏನು ಗೊತ್ತಾ, ನಮ್ಮ ದೈನಂದಿನ ಜೀವನಕ್ಕೆ ತುಂಬ ಬೇಕಾದದ್ದು. ಅಪ್ಪಮ್ಮನ ಪ್ರಸಾದ ಅಂತ ಒಂದು ಉಂಟಾ? ಕೆಲವು ಮನೆಗಳಲ್ಲಿ ಹಳ್ಳಿಗಳಲ್ಲಿ ಉಂಟು. ಏನು? ಅಪ್ಪಮ್ಮನದ್ದು ಶ್ರಾದ್ದ ದಿವಸ ಅಪ್ಪಮ್ಮನ ಮಂತ್ರಾಕ್ಷತೆ ಅಂತ ಹೇಳಿಕೊಂಡು ತುಂಬ ಜನ ಬಂಧುಗಳೋ ಬಳಗದವರೋ ಮಕ್ಕಳೋ ಅಲ್ವೋ ತಗೊಳ್ಬೇಕು, ಕ್ರಮ ಅಲ್ವೋ? ಉಂಟ ಈಗ ನಮ್ಮ ಮನೆಗಳಲ್ಲಿ ಅಂಥ ಕ್ರಮ ಉಂಟ? ಮಗ ಎಲ್ಲೋ ಅಪ್ಪ ಎಲ್ಲೋ. ನಿಮ್ಮ ಆಂಗ್ಲ ಭಾಷೆ ಹೇಳಿಬಿಟ್ರೆ ಎಲ್ಲ ಎಲ್ಲೋ ಅಂದುಬಿಟ್ರೆ ಹಳದಿ ಅಂತ ಅರ್ಥ. ಹಳದಿ ಅಂತ ಮಂಜಾಡ ರೋಗ ಅಂತ ಅರ್ಥ, ಹಳದಿ ಶಬ್ದಕ್ಕೆ ಕಾಮಾಲೆ ಅಂತ ಅರ್ಥ. ಆದರೆ ಎಂಥ ಮಕ್ಕಳಿರಬೇಕು? ಅಪ್ಪಮ್ಮನ ಪ್ರಸಾದ ನಮಗೆ ಬೇಕು ಎನ್ನತಕ್ಕಂಥ ಮಕ್ಕಳು ಬೇಕಲ್ಲ. ಆ ಬುದ್ಧಿ ಮಕ್ಕಳಿಗೆ ಬರಬೇಕು ಅಂತಾದರೆ ದೇವರಿಗೆ ಮಾಡಿದ ಆರತಿಯನ್ನೇ ಮಧ್ವವಿಜಯ ಪುಸ್ತಕಕ್ಕೂ ಮಾಡೋಣ ನಾವು. ಆವಾಗ ಏನಾಗುತ್ತೆ, ನಮಗೂ ಕೂಡ ಮಧ್ವರು ಹಾಗೆ ಮಾಡ್ತಾರೆ. ಅಪ್ಪಮ್ಮನ ಪ್ರಸಾದ ಅಂದುಬಿಟ್ರೆ ಅಪ್ಪಮ್ಮ ತಿಂದು ಬಿಟ್ಟದ್ದು ಎಂಜಲು ಅಂತ ಅರ್ಥ ಅಲ್ಲ, ಮತ್ತು ಅಪ್ಪಮ್ಮನ ಪ್ರಸನ್ನತೆ, ಅಪ್ಪಮ್ಮನ ಮಾನಸಿಕ ಅನುಗ್ರಹ. ನನಗೆ ಅಪ್ಪಮ್ಮನ ಅನುಗ್ರಹ ಬೇಕು ಅಂತ ಆಶಿಸುವ ಮಕ್ಕಳು ಮೊಮ್ಮಕ್ಕಳು ಅಷ್ಟೇ. ಇದು ಬರುತ್ತೆ. ಮಧ್ವವಿಜಯ ಅನ್ನತಕ್ಕಂಥ ಒಂದು ಪುಸ್ತಕವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದರಿಂದ ಮಾತ್ರ. ಪೂಜೆಗೆ ಮಾತ್ರ ಸೀಮಿತ ಆಗಿರಬಾರ್ದು. ಬಂಗಾರ ತಗೊಳ್ತೇವೆ, ಪೆಟ್ಟಿಗೆಯಲ್ಲಿಟ್ಟು ನಿತ್ಯ ಮಂಗಳಾರತಿಗಲ್ಲ, ಮತ್ತು ಹಾಕ್ಕೊಳ್ತೇವಲ್ಲ, ಅಪರೂಪಕ್ಕೆ ಒಂದು ದಿವಸ ಆದರೂ ಕೂಡ ಮನೆಯಲ್ಲಿ ವಿಶೇಷ ಇರುವಾಗ ಹಾಕ್ಕೊಳ್ತೇವಲ್ಲ, ಅದೇ ರೀತಿಯಲ್ಲಿ ಮನೆಯಲ್ಲಿ ವಿಶೇಷ ಇರುವಾಗ, ಏನು ವಿಶೇಷ? ನಿತ್ಯ ವಿಶೇಷ ಅಂತಲೇ ತಿಳ್ಕೊಳ್ಳೋಣ. ಆವಾಗ ಪ್ರತಿ ದಿವಸ ಪುಸ್ತಕ ಬಿಡಿಸುವುದು, ಒಂದು ಶ್ಲೋಕ ಓದುವುದು. ಕನ್ನಡದಲ್ಲೇ ಸಿಗುತ್ತೆ, ನಮಗೆ ಸಂಸ್ಕೃತ ಬರೋಲ್ಲ, ಕನ್ನಡದಲ್ಲೇ ಪುಸ್ತಕ ಸಿಗುತ್ತೆ. ಈಗ ನಾವಂತೂ ಎತ್ತರಕ್ಕೆ ಹೋಗೋಲ್ಲ ಅಂತಂದೆ, ಕೊನೆಗೆ ಅವರೇ ಕೆಳಗೆ ಬಂದು ನಿನಗೆ ಸಂಸ್ಕೃತ ಬರೋಲ್ಲ, ನಾನು ಕನ್ನಡಕ್ಕೆ ಬರ್ತೇನೆ ಅಂತ ಹೇಳಿಕೊಂಡು ಕನ್ನಡದಲ್ಲಿ ಈಗ ಪುಸ್ತಕಗಳು ಸಿಗುತ್ತವೆ. ಒಂದು ಶ್ಲೋಕ ಓದುವುದು, ಪುನಃ ಮಡಚಿಡುವುದು, ಎಲ್ಲದಕ್ಕೂ ಆಗುತ್ತೆ. ಒಂದು ಧೂಳು ಹಿಡಿಯುವುದಿಲ್ಲ ಪುಸ್ತಕ, ಗೆದ್ದಲು ಹಿಡಿಯೋಲ್ಲ. ಏಕೆ? ನಿತ್ಯ ಅದನ್ನು ಒಮ್ಮೆ ಬಿಡಿಸಿ ಓದಿದೆವು ಅಂತಂದು ಬಿಟ್ಟರೆ ಆವಾಗ ಮಧ್ವರು ಶ್ಲೋಕದ ರೂಪದಲ್ಲಿ ನಮ್ಮ ಮನಸ್ಸಿಗೆ ಬಂದು ಕೂಡುತ್ತಾರೆ. ಇಷ್ಟು ತಾಕತ್ತು ಮಧ್ವವಿಜಯ ಎನ್ನತಕ್ಕಂಥ ಗ್ರಂಥಕ್ಕೆ ಉಂಟು, ಪುಸ್ತಕಕ್ಕೆ ಉಂಟು. ಆದ್ದರಿಂದ ಅಂತಹ ಆಚಾರ್ಯ ಮಧ್ವರ ಜೀವನ ಚರಿತ್ರೆ ಒಂದು 5 ದಿವಸಗಳ ಕಾಲ ನಾವು ನೀವು ಸೇರಿಕೊಂಡು ನೋಡೋಣ ಅಂತ. ಅವರ ಹೆಸರು ಮಧ್ವ ಅಂತ. ಅಪ್ಪ ಇಟ್ಟ ಹೆಸರು ವಾಸುದೇವ ಅಂತ ಪೂರ್ವಾಶ್ರಮದಲ್ಲಿ. ಮತ್ತು ಸನ್ಯಾಸಿಗಳಾದರು. ಆವಾಗ ಗುರುಗಳು ಇಟ್ಟ ಹೆಸರು ಪೂರ್ಣಪ್ರಜ್ಞಾ ಅಂತ. ಆಮೇಲೆ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಆಯಿತು. ಆವಾಗ ಇಟ್ಟ ಹೆಸರು ಆನಂದ ತೀರ್ಥ ಅಂತೇಳಿ. ಆದರೆ ಲೋಕದಲ್ಲಿ ಪ್ರಚಲಿತವಾಗಿರುವುದು ಮಧ್ವ ಅಂತ ಹೇಳಿಕೊಂಡು. ಯಾರು ಕೊಟ್ಟ ಹೆಸರು ಗೊತ್ತಾದು? ಮಧ್ವ ಎನ್ನುವುದು ಯಾರೋ ಇವರು ಗುರುಗಳು ಕೊಟ್ಟ ಹೆಸರಲ್ಲ. ಈ ಗುರುಗಳು ಮಧ್ವರಿಗೆ ನಿಜವಾದ ಗುರುಗಳಲ್ಲ. ಯಾಕೆ? ತಾಕತ್ರಲ್ಲಿ ನೋಡಿಬಿಟ್ರೆ ಗುರುಗಳು ಚಿಕ್ಕವರು, ಮಧ್ವರು ದೊಡ್ಡವರು. ಆದರೂ ಲೋಕದ ದೃಷ್ಟಿಯಿಂದ ಅವರನ್ನು ಗುರುಗಳನ್ನಾಗಿ ಮಾಡಿಕೊಂಡು ಅವರಿಂದ ಪಡ್ಕೊಂಡಿರತಕ್ಕಂಥ ಹೆಸರು ಅದು. ನಿಜವಾಗಿ ಅವರಿಗೆ ಹೆಸರು ಕೊಟ್ಟದ್ದು ಏನು? ಯಾರು? ವೇದ ಮಾತೆ ಅವರಿಗೆ ಹೆಸರು ಕೊಟ್ಟದ್ದು. ವೇದ ಗೊತ್ತು ತಾನೇ ನಮಗೆ, ವೇದ ಮಾತಾ ಅಂತ ಕರೀತೇವಲ್ಲ, ವೇದ ಮಾತೆ ಅವರಿಗೆ ಕೊಟ್ಟ ಹೆಸರು ಮಧ್ವ ಅಂತ ಹೇಳಿಕೊಂಡು. ನಾವು ಬಳಿತ ಸೂಕ್ತ ಪ್ರಾಯಶಃ ಕೆಲವರು ಹೇಳಬಹುದು ನಿತ್ಯ ಮಧ್ವ ಆಧವೇ ಗುಹಾಸಂತಂ ಮಾತರಿಶ್ವ ಮಥಾಯತಿ ಅಂತ ಒಂದು ವೇದದ ಮಾತು. ಆ ವೇದದ ಮಾತು ತನ್ನ ಮಗನನ್ನು ಮಧ್ವ ಎನ್ನುವ ಶಬ್ದದಿಂದ ಕರೆದಿದೆ. ಏನು ಮಧ್ವ ಅಂದರೆ? ಮಧ್ವಾಚಾರ್ಯರು ನಮ್ಮಲ್ಲಿ ದಕ್ಷಿಣ ಭಾರತ 3 ಆಚಾರ್ಯರನ್ನು ಕೊಟ್ಟಿದೆ ಅಂತೇವೆ. ಅದರಲ್ಲಿ 3ನೇ ಆಚಾರ್ಯರೇ ಮಧ್ವರು. 2ನೇವರು ರಾಮಾನುಜರು ಅಂತ, ಮೊದಲನೆಯವರು ಶಂಕರರು ಅಂತ. 3ನೇ ಆಚಾರ್ಯರ ಮಧ್ವರು. ತದನಂತರ ಇನ್ನೊಬ್ಬ ಆಚಾರ್ಯ ಬಂದಿಲ್ಲ. ಏನು ಮಧ್ವ ಅಂದರೆ? ಮಧುವನ್ನು ವಾಂತಿ ಮಾಡುವವರು ಮಧ್ವರು ಅಂತ. ಮಧ್ವ. ಮಧು ಅಂದರೆ ಗೊತ್ತು ತಾನೆ, ಜೇನುತುಪ್ಪಕ್ಕೆ ಮಧು ಅಂತ ಹೆಸರು ತಾನೆ.
ವಾ ಅಂದರೆ ವಾಂತಿ ಅಂತ ಅರ್ಥ. ಮಧುವನ್ನು ವಾಂತಿ ಮಾಡುವವರು ಮಧ್ವರು ಅಂತ. ಯಾವಾಗ ಇವರು ವಾಂತಿ ಮಾಡಬೇಕಾದ್ರೆ ಕುಡಿದಿರಬೇಕು ಮಧುವನ್ನು. ಎಲ್ಲಿ ಕುಡಿದಿದ್ದಾರೆ, ಯಾವಾಗ ಕುಡಿದಿದ್ದಾರೆ? ಸ್ವಾಗತವನ್ನು ಹೇಳುವಾಗ ಶಂಕರನಾರಾಯಣೊಂದು ಮಾತಂದರು, ವಾಯುದೇವರ 3ನೇ ಅವತಾರ ಮಧ್ವರು ಅಂತ ಹೇಳಿಕೊಂಡು. ನಿತ್ಯ ನಾವೊಂದು ಶ್ಲೋಕ ಹೇಳ್ತೇವೆ, ಪ್ರಥಮಃ ಹನುಮಾನ್, ದ್ವಿತೀಯಃ ಭೀಮಃ, ಪೂರ್ಣಪ್ರಜ್ಞಃ ತೃತೀಯಃ ಭಗವತ್ಕಾರ್ಯ ಸಾಧಕಃ ಅಂತ. ವಾಯುದೇವರು ಅಂತ ಭಗವಂತನ ಮಗ. ನಮಗೆ ವಾಯುದೇವರು ಅಂತ ಪರಿಚಯ ಇಲ್ಲ, ನಮಗೆ ಹನುಮಂತನ ಪರಿಚಯ ಇದೆ. ವಾಯುದೇವರು ಅಂತ ಮೂಲ ರೂಪ. ಭಗವಂತನಿಗೆ ಎಷ್ಟು ಪ್ರೀತಿ ಅಂತಂದರೆ ವಾಯುದೇವರ ಮೇಲೆ ತನ್ನ ತೊಡೆ ಮೇಲೇ ಕೂಡಿಸಿಕೊಂಡದ್ದಂತೆ ಆ ಮಗುವನ್ನು. ಎಷ್ಟು ಅಮ್ಮಂದಿರ ತೊಡೆಯಲ್ಲಿ ಮಕ್ಕಳು ಕೂಡ್ತಾರೆ ಈಗ? ಸಂಬಂಧನೇ ತಪ್ಪಿ ಹೋಗಿದೆ. ಎಲ್ಲರನ್ನೂ ಕೂಡ ಒಂದು ಅಂಟು, ಇನ್ನೊಂದು ಅಂಕಲ್ ಬಿಟ್ಟರೆ ಮತ್ತೆ ಏನು ಹೆಸರೇ ಗೊತ್ತಿಲ್ಲ ನಮ್ಮಲ್ಲಿ. ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ಭಾವ, ಅತ್ತೆ, ಸೊಸೆ, ಅಳಿಯ, ಗೋಯಿಂದ ಇಲ್ಲವೇ ಇಲ್ಲ. ಇದೊಂದು 2 ಶಬ್ದ ಹಿಡ್ಕೊಂಡು ನಮ್ಮ ಮಕ್ಕಳು ನೇತಾಡ್ತಾ ಇರ್ತವೆ ಅದರಲ್ಲಿ. ಅದಕ್ಕಂದರು ಆ ಮಗು ಭಗವಂತನ ತೊಡೆಯ ಮೇಲೇ ಕೂತುಕೊಂಡುಂಟಂತೆ, ದೇವರಿಗೆ ಸದಾಕಾಲ ಕೈ ಮುಗಿದುಕೊಂಡೇ ಉಂಟಂತೆ. ಅದು ವಾಯುದೇವರು. ಅವರು ಮೊದಲನೇ ರೂಪದ ತಾಳಿಕೊಂಡು ಬಂದದ್ದೇ ಹನುಮಂತ, ಪ್ರಥಮಃ ಹನುಮಾನ್. 2ನೇ ರೂಪ ತಾಳಿಕೊಂಡು ಬಂದದ್ದೇ ಭೀಮಸೇನ, 3ನೇವರೇ ಮಧ್ವರು. ಹನುಮನನ್ನು ಹೇಗೆ ಕಾಣ್ತೇವೆ ನಾವು? ಕರವ ಮುಗಿದ ಹರಿಗೆ ಇದಿರಾಗಿ ಅಂತ ಅದೊಂದು ಹಾಡುಂಟಲ್ಲ ದಾಸರದ್ದು. ಭಗವಂತನಿಗೆ ಕೈ ಮುಗಿದುಕೊಂಡೇ ಇರ್ತಾರೆ ಅಂತೆ. ಯಾವಾಗಲೂ ಕೂಡ ತನ್ನ ಸ್ವಾಮಿ ಕಾಣ್ತಾ ಇರ್ತಾನೆ ಹನುಮಂತ. ಆದ್ದರಿಂದ ಜೋಡಿಸಿದ ಕೈಯನ್ನು ಬಿಡಲಿಕ್ಕೆ ಗೊತ್ತಿಲ್ಲ. ಕರವ ಮುಗಿದ ಹರಿಗೆ ಇದಿರಾಗಿ ಸ್ವಾಮಿ ಭಕ್ತಿ ಹನುಮನಲ್ಲಿ ಕಲಿಯಬೇಕು. ರಾಮಚಂದ್ರ ಉಂಗುರವನ್ನು ಹನುಮನ ಕೈಯಲ್ಲಿ ಕೊಟ್ಟ. ಮಧ್ವರ ಚರಿತ್ರೆ ಹೇಳಬೇಕು ಅಂತ ತತ್ಪೂರ್ವದಲ್ಲಿ ಹನುಮ ಹೇಗೆ ಭೀಮ ಹೇಗೆ ಒಂಚೂರು ನೋಡಿಕೊಂಡು ಮಧ್ವರ ಬಳಿಗೆ ಹೋಗೋಣ. ಇಂಥದ್ದು ಬೈಪಾಸ್ ಮಾಡೋದು ಬೇಡ, ರಸ್ತೆಯಲ್ಲೇ ಹೋಗೋಣ, ಊರಿನೊಳಗೆ ಹೋಗಿಕೊಂಡೇ ಹೋಗೋಣ. ರಾಮಚಂದ್ರ ಉಂಗುರ ಕೊಟ್ಟ ಹನುಮನ ಕೈಯಲ್ಲಿ, ಸೀತೆಗೆ ಕೊಟ್ಟು ಬಾ ಅಂತ. ರಾಮಚಂದ್ರನಿಗೆ ಅಷ್ಟು ನಂಬಿಕೆ ಇತ್ತು, ಹನುಮ ಖಂಡಿತ ಸೀತೆಯನ್ನು ಹುಡುಕೊಂಡು ಬಂದೇ ಬರ್ತಾನೆ ಅಂತ ಉಂಗುರ ಕೊಟ್ಟ. ಜೊತೆಯಲ್ಲಿ ಕೆಲವು 4-5 ಕಪಿಗಳನ್ನು ಕಳಿಸಿದ ಹೋಗಿ ಅಂತ. ಸರಿ, ಎಲ್ಲರೂ ಹೊರಟರು. ಹೋಗಿ ಸ್ವಲ್ಪ ದೂರ ಹೋಗಿದ್ದಾರೆ, ಇಲ್ಲ ಒಂದು ಕಾಡು ಸಿಕ್ಕಿತು. ಕಾಡಿನಲ್ಲಿ ಸ್ವಲ್ಪ ಸುಸ್ತಾಯಿತು ಬೇರೆ ಕಪಿಗಳಿಗೆ, ಹನುಮನಿಗಲ್ಲ, ಬೇರೆ ಕಪಿಗಳಿಗೆ ಸುಸ್ತಾಯಿತು. ಬೇರೆ ಕಪಿಗಳಿಗೋಸ್ಕರ ಹನುಮನು ಕೂಡ ತಾನು ವಿಶ್ರಾಂತಿ ಪಡೆದಂತೆ ಅಲ್ಲೇ ಕೂತ. ಸುಮ್ಮನೆ ಕೂಡಬಾರ್ದ, ಅದಕ್ಕೆ ಅವುಗಳನ್ನು ಕಪಿಗಳು ಅಂತ ಕರೆಯುವುದು. ಮತ್ತು ಸುತ್ತಾಡಲಿಕ್ಕೆ ಶುರು ಮಾಡಿದವು. ಸೀತೆಯನ್ನು ಹುಡುಕ್ಲಿಕ್ಕೆ ಹೋಗುವಾಗ ಅವಳಿಗೆ ಸುಸ್ತಾಗಿದೆ, ಕಾಡಲ್ಲಿ ಸುತ್ತಾಡಲಿಕ್ಕೆ ಏನೂ ಸುಸ್ತಾಗಿಲ್ಲ. ನಮ್ಮ ಪರಿಸ್ಥಿತಿಯು ಹಾಗೆ. ಓದಲಿಕ್ಕಾಗುವಾಗ ಅಮ್ಮ ಲೈಟ್ ಇಲ್ಲ ಅದಿಲ್ಲ ಅಂತ, ಕ್ರಿಕೆಟ್ ಆಡುವಾಗ ಎಷ್ಟು ಬಿದ್ದಿದ್ರು ಬಾಲ್ ಕಾಣುತ್ತೆ, ಬ್ಯಾಟು ಕಾಣುತ್ತೆ. ನಮ್ಮ ಮಕ್ಕಳಿಗೆ ಕ್ರಿಕೆಟ್ ಆಡುವಾಗ ನೋಡಿ ತುಂಬ ಕತ್ತಲಾಗಿರುತ್ತೆ, ಆದರೂ ಅಮ್ಮನೇ ಬೈಬೇಕು, ಬಾ ಒಳಗೆ ಕತ್ತಲಾಯಿತು ಅಂತ. ಓದಲಿಕ್ಕೆ ಕೂತಾಗ ಮಾತ್ರ ಇನ್ನೂ ಸೂರ್ಯ ಮುಳುಗಿರಲಿಲ್ಲ, ಅಮ್ಮ ಕತ್ತಲಾಯಿತು ಅಂತ ಪುಸ್ತಕ ಮಡಚಿ ಬಿಡ್ತಾವೆ. ಅದೇ ರೀತಿಯಲ್ಲಿ ಕಪಿಗಳಿಗೆ ರಾಮ ಸೀತೆಯನ್ನು ಹುಡುಕ್ಲಿಕ್ಕೆ ಸುಸ್ತಾಯಿತು, ಆದರೆ ಕಾಡಲ್ಲಿ ಸುತ್ತಾಡಲಿಕ್ಕೆ ಸುಸ್ತಾಗಿಲ್ಲ, ತಿನ್ನಲಿಕ್ಕಾಗುವಾಗ ಸುಸ್ತಾಗಿಲ್ಲ. ಎಲ್ಲಿ ಫಲ ಉಂಟು ಏನು ಉಂಟು ಅಂತ ಹುಡುಕ್ತು ಹೋದ ಇದ್ದಾಗ ಒಂದು ಒಳ್ಳೆಯ ಮನೆ ಸಿಕ್ಕಿದಾಗ ಕಪಿಗಳೆಲ್ಲ, ನಾವು ಕಾಡಾಡಿಗಳು, ರಾಮ ನಾಡಾಡಿ, ನಾವು ವಾನರರು, ಅವ ನರರಿಗೂ ವಾನರಿಗೂ ತಾಳ ಮೇಳ ಆಗೋಲ್ಲ, ಆದ್ದರಿಂದ ನಾವು ಈ ಮನೆಯಲ್ಲೇ ಇರೋಣ ಅಂತ ಕಪಿಗಳೆಲ್ಲ ತೀರ್ಮಾನ ಮಾಡಿದಾಗ ಅಷ್ಟೂ ಕಪಿಗಳನ್ನು ಸರಿದಾರಿಗೆ ತಂದದ್ದು ಹನುಮ. ಸೀತೆಯನ್ನು ಹುಡುಕೊಂಡು ಬರ್ತೇವೆ ಅಂತ ಮಾತು ಕೊಟ್ಟಿದ್ದೀರಾ ರಾಮನಿಗೆ? ಹೌದು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ, ಕೊಟ್ಟ ಮಾತನ್ನು ತಪ್ಪಿಸ್ಕೊಳ್ಳಿ. ಇದೇನು ಕರ್ನಾಟಕ ಸರ್ಕಾರ ಅಲ್ಲ ಕೊಟ್ಟ ಮಾತನ್ನು ತಪ್ಪಿಸ್ಕೊಳ್ಳಿಕ್ಕೆ. ಮಾತು ಕೊಟ್ಟ ಮೇಲೆ ಆ ಮಾತಿನಂತೆಯೇ ಆದ್ರಲ್ಲೇ ನಮ್ಮ ಮಂತ್ರಿಗಳು ಯಾರೂ ಕೂಡ ರಾಮಾಯಣ ಓದುವುದೇ ಇಲ್ಲ. ಯಾಕೆ ಗೊತ್ತಾ? ರಾಮಾಯಣ ಓದಿದರೆ ಕೊಟ್ಟ ಮಾತನ್ನು ನಡೆಸ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ರಾಮಾಯಣದ ಗೊಡವೆಗೇನೆ ಹೋಗೋಲ್ಲ ನಮ್ಮ ಮಂತ್ರಿಗಳು. ಹನುಮ ಅಂದ, ಮಾತು ಕೊಟ್ಟಿದ್ದೀರಾ, ಸೀತೆಯನ್ನು ಹುಡುಕೊಂಡು ಬರ್ತೇವೆ ಅಂತ, ಹೋಗೋಣ ಬನ್ನಿ. ಈ ಮನೆಯಲ್ಲಿ ಕೂಡ್ಲಿಕ್ಕೆ ಆಗೋದಿಲ್ಲ ಅಂತ ಅಡ್ಡದಾರಿ ಹಿಡಿದ ಕಪಿಗಳನ್ನು ಸರಿದಾರಿಗೆ ತರುವ ಮೂಲಕ ತನ್ನ ಸ್ವಾಮಿ ಭಕುತಿಯನ್ನು ತೋರಿಸಿದವ ಹನುಮ. ಆದ್ದರಿಂದಲೇ ಏನು ಕೈ ಮುಗ್ದ, ಬಿಡಲಿಕ್ಕಾಗುತ್ತಾ ಮುಗಿದಂಥ ಕೈಯನ್ನು? ಯಾಕೆ? ಎದುರಿಗೆ ರಾಮಚಂದ್ರ ಯಾವಾಗಲೂ ಕಾಣಿಸ್ತಾ ಇದ್ದಾನೆ. ಯಾವ ಕಾಲದಲ್ಲಿ ನಮ್ಮಲ್ಲಿ ಈಗ ಯಜಮಾನನಿಗೂ ಸೇವಕನಿಗೂ ಮಧ್ಯದಲ್ಲಿ ಕಂದಕ ಉಂಟೋ,
ಒಂದು ಕಚೇರಿಯಲ್ಲಿ ದುಡಿಯುವಾಗ ನಮ್ಮ ಬಾಸ್ ಅಂತಿದ್ದಾನೆ, ಅವನಿಗೂ ಕೆಳಗೆ ದುಡಿಯುವವನಿಗೂ ಕಂದಕ ಉಂಟು. ಈ ಕಂದಕ ಮುಚ್ಚುತ್ತೆ ಹನುಮನ ಸ್ವಾಮಿ ಭಕ್ತಿಯನ್ನು ಚಿಂತನೆ ಮಾಡಿದರೆ. ಹನುಮನನ್ನು ಚಿಂತನೆ ಮಾಡಿದೆವು ಅಂತಂದರೆ ಈ ಕಂದಕ ಕಮ್ಮಿ 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 ಆಗುತ್ತೆ. ಇದೇನು? ಹನುಮನ ಸ್ವಾಮಿ ಭಕುತಿ. ಅದೇ ಹನುಮ ಮತ್ತೇನಾಗಿ ಬಂದ? ಭೀಮನಾಗಿ ಬಂದ. ದ್ವಿತೀಯ ಭೀಮ ಏವಚ, ಭೀಮನಾಗಿ ಬಂದ. ರಾಮ ಕೃಷ್ಣನಾಗಿ ಬಂದ, ಹನುಮ ಭೀಮನಾಗಿ ಬಂದ. ಭೀಮನಾಗಿ ಬಂದು ಏನು ಮಾಡಿದ? ಆ ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಅವಮಾನ ಆದಾಗ ಭೀಮಸೇನ ಎದ್ದು ನಿಂತು ಆಡಿದ ಮಾತು, ಇದೇ 100 ಜನ ಅಣ್ಣ ತಮ್ಮಂದಿರನ್ನು ಮಹಾಭಾರತದಲ್ಲಿ ನಾನೇ ಬಡಿತೇನೆ ಅಂತ ಸಂಕಲ್ಪ ಮಾಡಿದ. ಅಲ್ಲಿ ಪ್ರತಿಜ್ಞೆಯನ್ನೂ ಮಾಡಿದ. ಅವರ ಎದುರಿಗೇನೆ ಪ್ರತಿಜ್ಞೆ ಮಾಡಿದ. ದುರ್ಯೋಧನ ಕೂತಿದ್ದಾನೆ, ಅವನ ಎದುರಿಗೇನೆ ಪ್ರತಿಜ್ಞೆ ಮಾಡಿದ್ದಾನೆ. ಯಾವ ದ್ರೌಪದಿಗೆ ತೊಡೆ ತೋರಿಸಿದೆಯೋ ಅಂಥ ತೊಡೆಯನ್ನು ನಾನೇ ಮುರಿತೇನೆ, ನನ್ನ ತಮ್ಮ ಅರ್ಜುನನಿಗೂ ಅವಕಾಶ ಕೊಡೋಲ್ಲ ಅಂತ ಭೀಮಸೇನ ಪ್ರತಿಜ್ಞೆ ಮಾಡಿದ. ಕೊಟ್ಟ ಮಾತನ್ನು ಉಳಿಸಿದ. ಕರ್ತೃತ್ವ ಶಕ್ತಿ ತಾಕತ್ತಿತ್ತು ಭೀಮಸೇನಲ್ಲಿ, ಆದ್ದರಿಂದ ಪ್ರತಿಜ್ಞೆ ಮಾಡಿದ. ನಾವು ಕೂಡ ಎಷ್ಟೋ ಸಲ ಪ್ರತಿಜ್ಞೆ ಮಾಡ್ತೇವಲ್ವೋ, ಹಾಗೆ ಮಾಡ್ತೇನೆ ಹೀಗೆ ಮಾಡಂತ ನಾವು ಮಾಡಿದ ಪ್ರತಿಜ್ಞೆ ನಮ್ಮ ನಡಿಬೇಕು ಅಂತ ಆದರೆ ಭೀಮನ ಚಿಂತನೆ ಮಾಡಬೇಕು ಅಂತಂದರು. ಪ್ರತಿಜ್ಞೆ ಮಾಡಿದ. ಅದೇ ರೀತಿ ಮಹಾಭಾರತ ಯುದ್ಧದಲ್ಲಿ 100 ಜನರನ್ನು ಕೂಡ ಒಬ್ಬನೇ ಭೀಮಸೇನ ಹೊಡೆದದ್ದು. ಅರ್ಜುನನಿಗೆ ಅವಕಾಶ ಕೊಟ್ಟಿಲ್ಲ, ನಕುಲ ಸಹದೇವ ಧರ್ಮರಾಜನಿಗೂ ಅವಕಾಶ ಕೊಟ್ಟಿಲ್ಲ, ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಇದು ಭೀಮಸೇನನ ಕರ್ತೃತ್ವ ಶಕ್ತಿ. ಅದೇ ಭೀಮಸೇನ ಪೂರ್ಣಪ್ರಜ್ಞ ತೃತೀಯ, 3ನೇ ಅವತಾರ ತಾಳಿಕೊಂಡು ಬಂದ. ಆವಾಗ ಕೃಷ್ಣ ವೇದವ್ಯಾಸ ದೇವರಾಗಿ ಬಂದ, ಭೀಮಸೇನ ಮಧ್ವರಾಗಿ ಸಮಾಜಕ್ಕೆ ಬಂದರು. ಮಾಡಿದ್ದೇನು? ಸಮಾಜಕ್ಕೆ ಬಂದು ವಿರಕ್ತಿ, ಮನೆ ಮಠ ಎಲ್ಲ ತೊರೆದದ್ದು, ಕಾವಿ ಹುಟ್ಟದ್ದು, ಸಮಾಜಕ್ಕೆ ಧುಮುಕಿದ್ದು, ಆಧ್ಯಾತ್ಮಿಕ ಸಮಾಜಕ್ಕೆ ಧುಮುಕಿದ್ದು. ಅಂದರೆ ಅಪ್ಪಮ್ಮನನ್ನು ದಾರಿಯಲ್ಲಿ ಹಾಕಿದ್ದ ಇಲ್ಲ. ಅಪ್ಪಮ್ಮನಿಗೆ ಒಬ್ಬ ನೋಡಿಕೊಳ್ಳುವವನಿಟ್ಟು ತನಗೊಬ್ಬ ತಮ್ಮ ಹುಟ್ಟುವ ತನಕ ವಾಸುದೇವ ಸನ್ಯಾಸಿ ಆಗಿಲ್ಲ, ಮಧ್ವರು ಸನ್ಯಾಸಿ ಆಗಿಲ್ಲ. ತಮ್ಮ ಹುಟ್ಟಿದ ಮೇಲೆ ಅಪ್ಪಮ್ಮನನ್ನು ತಮ್ಮನ ಕೈಗೆ ಹಾಕಿದ. ಅಮ್ಮ ಅನುಮತಿ ಕೊಡು, ದೇಶಕ್ಕಾಗಿ ಹೋಗ್ತಾ ಇದ್ದೇನೆ, ದೇಶದ ಜನತೆಗೆ ದೇವನನ್ನು ಸರಿಯಾಗಿ ತಿಳಿಸಿಕೊಡುವುದಕ್ಕೋಸ್ಕರ ಹೋಗ್ತಾ ಇದ್ದೇನೆ, ಅನುಮತಿ ಕೊಡು ಅಂತ ಹೇಳಿಕೊಂಡು ಎಲ್ಲವನ್ನು ತ್ಯಾಗ ಮಾಡಿ ಹೊರಟ. ಇದೇನು? ವಿರಕುತಿ. ಹನುಮನದ್ದು ಸ್ವಾಮಿ ಭಕುತಿ, ಭೀಮಸೇನನದ್ದು ಕರ್ತೃತ್ವ ಶಕುತಿ, ಆಚಾರ್ಯ ಮಧ್ವರದ್ದು ವಿರಕುತಿ. ಎಷ್ಟು ತೀಯಾಯಿತು? 3 ತೀಯಾಯಿತು. 3 ತೀಯನ್ನು ನಿಲ್ಲಿಸೋ ಮಾಧವ ನಿನ್ನ 3 ತೀಯನ್ನು ಒಂದು ಹಾಡು ಗೊತ್ತಾ ನಮಗೆ? ನಿತ್ಯ ಹಾಡ್ತೇವ. ಏನು 3 ತೀಯನ್ನು ನಿಲ್ಲಿಸೋ? ನಮ್ಮಲ್ಲಿ 3 ತೀಯನ್ನು ನಿಲ್ಲಿಸೋದು ಒಂದು ಮೂರ್ತಿ, ಕೃಷ್ಣನದ್ದೊಂದು ಮೂರ್ತಿ ಮಲಗಿತ್ತು, ಅದನ್ನು ನಿಲ್ಲಿಸೋ. ಅದಕ್ಕಂದ್ರು ಮಲಗಿದ ಆ ಮೂರ್ತಿಯನ್ನು ನಿಲ್ಲಿಸಬೇಕು ಅಂತಾದರೆ ಮೊದಲು ಈ ಮೂರ್ತಿಯನ್ನು ನಿಲ್ಲಿಸಬೇಕು. ಒಂದು ಅಪ್ಪಮ್ಮನಲ್ಲಿ ಭಕುತಿ, ಅದಕ್ಕೋಸ್ಕರ ಅಪ್ಪಮ್ಮ ನಾವು ಹನುಮಂತನನ್ನು ಚಿಂತನೆ ಮಾಡೋಣ. ಅಪ್ಪಮ್ಮನಲ್ಲಿ ಮಕ್ಕಳಿಗೆ ಶ್ರದ್ಧೆ, ಅಪ್ಪಮ್ಮನಲ್ಲಿ ಭಕುತಿ, ಆಮೇಲೆ ಕರ್ತೃತ್ವ ಶಕುತಿ. ಅಪ್ಪಮ್ಮ ಚಿಕ್ಕಂದಿನಲ್ಲಿ ಮಕ್ಕಳಿಗೆ ಉಪದೇಶ ಮಾಡ್ತಾ ಇರ್ತಾರೆ, ದೊಡ್ಡವರನ್ನು ಹೀಯಾಳಿಸಬೇಡ ಅಂತ ಮಕ್ಕಳಿಂದ ಪ್ರತಿಜ್ಞೆ ತಗೊಂಡಿರ್ತಾರೆ. ಅಪ್ಪಮ್ಮನನ್ನು ದಾರಿ ಹಾಕಬೇಡ. ಅಪ್ಪಮ್ಮ ಮಕ್ಕಳಿಗೆ ಸ್ವಯಂ ತಾವೇ ಹೇಳಬೇಕು, ದೊಡ್ಡವನಾದ ಮೇಲೆ ಅಪ್ಪಮ್ಮನನ್ನು ದಾರಿಗೆ ಹಾಕಬೇಡ ಅಂತ ಅಪ್ಪಮ್ಮನೇ ಮಗುವಿಗೆ ಉಪದೇಶ ಮಾಡಿ ಮಗುವಿನಿಂದ ಭಾಷೆ ತಗೊಳ್ಬೇಕು, ಅದನ್ನು ಮಕ್ಕಳು ನಡೆಸಿಕೊಡ್ಬೇಕು. ಇದೇನು? ಕರ್ತೃತ್ವ ಶಕ್ತಿ. ಆಮೇಲೆ ಅಪ್ಪಮ್ಮನಿಗೋಸ್ಕರ ಈಗ ಏನುಂಟು, ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಬಂತು, ಇಲ್ಲಿ ವಿದ್ಯೆ ಸಿಗುವುದಿಲ್ಲ ಬಿಡಿ, ಇಲ್ಲಿ ಏನಿದ್ದು ಕೂಡ ಜಾತಿ ತಳಹದಿ. ಪರದೇಶದಲ್ಲಿ ಎಲ್ಲಿಯೂ ಜಾತಿ ತಳಹದಿ ಅಂತಿಲ್ಲ. ಬುದ್ಧಿಮತ್ತ ಉಂಟ, ಅವನಿಗೆ ವಿದ್ಯೆ, ಅವನಿಗೆ ಬೇಕಾದ ಅನುಕೂಲತೆ. ಪರದೇಶಕ್ಕೆ ಹೋದರು, ಚೆನ್ನಾಗಿ ಓದಿದ್ರು, ಒಳ್ಳೆಯ ಉದ್ಯೋಗ ಸಿಕ್ಕಿತು, ಅಲ್ಲೇ ಉಳಿತಾರೆ. ಅಪ್ಪಮ್ಮ ಇಲ್ಲಿ, ಮಕ್ಕಳು ಅಲ್ಲಿ. ಮಗ ಅಂತ ಇಲ್ಲಿ ಅಪ್ಪ ಅಮ್ಮ, ಅಮ್ಮ ಅಂತ ಅಲ್ಲಿ ಮಗ. ಆ ಮಕ್ಕಳು ಇಲ್ಲಿ ಬರೋಲ್ಲ, ಅಪ್ಪಮ್ಮ ಊರು ಬಿಟ್ಟು ಅಲ್ಲಿ ಹೋಗೋಲ್ಲ. ಇಂಥ ಸಂದರ್ಭದಲ್ಲಿ ಆಚಾರ್ಯ ಮಧ್ವರನ್ನು ಚಿಂತನೆ ಮಾಡೋಣ. ನಿತ್ಯ ಏನಾಗುತ್ತೆ, ಮಕ್ಕಳು ಅಪ್ಪಮ್ಮನಿಗಾಗಿ ಅಲ್ಲಿರತಕ್ಕಂಥ ಉದ್ಯೋಗವನ್ನು ಬಿಟ್ಟು ಅಪ್ಪಮ್ಮನ ಕಾಲ ಬುಡಕ್ಕೆ ಬರ್ತಾರೆ. ದೇವರು ಬಿಟ್ಟು ಹಾಕೋಲ್ಲ, ಇಲ್ಲಿ ಒಂದು ಒಳ್ಳೆಯ ಉದ್ಯೋಗವನ್ನು ಭಗವಂತ ಒದಗಿಸಿಕೊಡ್ತಾನೆ. ಇದು ಏನು? ವಿರಕ್ತಿ. ಅದಕ್ಕೆ ಸರಿಯಾಗಿ ಈಗ ಸ್ವಲ್ಪ ನಮ್ಮ ಟ್ರಂಪ್ ಕೂಡ ಹಾಗೆ ಮಾಡ್ತಿದ್ದಾನೆ ಕಾಣುತ್ತೆ. ಭಾರತದವರೆಲ್ಲ ಹೋಗಿಬಿಡಿ, ಎಷ್ಟು ಒಳ್ಳೆಯ ಕೆಲಸ ಅಲ್ವೋ, ಕಳಿಸಿಕೊಡಲಿ, ಅಪ್ಪಮ್ಮನ ಪಾದ ಬುಡಕ್ಕೆ ಬರಲಿ. ನಾವು ಪ್ರಾರ್ಥನೆ ಮಾಡೋಣ, ಇಲ್ಲಿ ನಮ್ಮ ಮಗನಿಗೆ ತೃಪ್ತಿಯನ್ನು ಕೊಟ್ಟು ಉದ್ಯೋಗವನ್ನು ಕೊಡು ಅಂತ ಪ್ರಾರ್ಥನೆ ಮಾಡೋಣ. ತೃಪ್ತಿ ಇಲ್ಲ ಅಂದರೆ ಎಷ್ಟು ಉದ್ಯೋಗ ಸಿಕ್ಕಿದ್ರೂ ಸಾಲದು, ಇನ್ನೂ ಬೇಕು. ಸೊಪ್ಪಿನ ಚಿಂತೆ, ಉಪ್ಪು ಮೆಲುವಾಗ ಸೊಪ್ಪು ಮೆಲುವಾಗ ತುಪ್ಪದ ಚಿಂತೆ, ತುಪ್ಪ ಮೇಲುವಾಗ ಕೊಪ್ಪರಿಗೆ ಚಿಂತೆ, ಚಿಂತೆ ಬಿಡೋ ಅಲ್ಲ,
ಅದಕ್ಕೋಸ್ಕರ ಏನು ಬೇಕು? ತೃಪ್ತಿನೂ ಬೇಕು, ಜೊತೆಯಲ್ಲಿ ಉದ್ಯೋಗನೂ ಬೇಕು. ಆವಾಗ ನೆಮ್ಮದಿ ಮನಸ್ಸಿಗೆ. ಇದು ಯಾರಿಂದ ಬರುತ್ತೆ? ಆಚಾರ್ಯ ಮಧ್ವರ ಚಿಂತನೆಯಿಂದ ಬರುತ್ತೆ. ದೇವನಿಗಾಗಿ ಎಲ್ಲವನ್ನು ತ್ಯಾಗ ಮಾಡಿ, ಅಪ್ಪಮ್ಮನಿಗಾಗಿ, ದೇವ ಅಂದರೆ ಅಪ್ಪಮ್ಮನೆ, ತ್ವಮೇವ ಮಾತಾಚ ಪಿತಾ ತ್ವಮೇವ ಅಂತಂತೇವಲ್ಲ, ದೇವರೇ ನಮಗೆ ನಿಜವಾದ ತಂದೆ, ದೇವರೇ ನಮಗೆ ನಿಜವಾದ ತಾಯಿ ಅಂತ ಭಗವಂತನಿಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿದವರು. ಹೀಗೆ ಈ ಮೂರುತಿಯನ್ನು ನಿಲ್ಲಿಸೋ, ನನ್ನ ಹೃದಯದಲ್ಲಿ ನಿಲ್ಲಿಸೋ, ನನ್ನ ತಲೆಯಲ್ಲಿ ನಿಲ್ಲಿಸೋ ಅಂತ ಇಷ್ಟು ಚಿಂತನೆ ಮಾಡಿದೆವು ಅಂತಂದರೆ ನಮ್ಮ ದೇಶ ಸಮೃದ್ಧವಾಗಿರತಕ್ಕಂಥ ದೇಶ. ಈ ಮೂರೂ ಕೂಡ ಸದ್ಯ ಈಗ ನಾವು ಯಾವ ಮಗನಲ್ಲಿ ಕಾಣ್ತೇವೆ? ಯಾವ ಮಗನಲ್ಲಿ ಮೋದ ತೀರ್ಥರ ಸನ್ನಿಧಾನ ಇದ್ದು ಮೋದೀಂತ ಆಗಿದ್ದಾರೋ ಅವರು ನಾವು ಇದನ್ನೆಲ್ಲ ಕಾಣ್ತಾ ಇದ್ದೇವಲ್ವೋ. ಒಂದು ತಾಯಿಗೋಸ್ಕರ ಅಲ್ವೋ ತಾನು ಪ್ರಧಾನಮಂತ್ರಿ ಎನ್ನುವುದನ್ನು ನೋಡಿಲ್ಲ, ಅಮ್ಮನಿಗೋಸ್ಕರ ಅಮ್ಮನ ಹೆಣಕ್ಕೆ ಪ್ರಧಾನಮಂತ್ರಿಯಾಗಿ ತಾನು ಹೆಗಲು ಕೊಟ್ಟಿದ್ದಾರೆ. ಇದು ಅಮ್ಮನ ಮೇಲಿನ ಪ್ರೀತಿ ಅಲ್ವೋ. ಇಂಥದ್ದನ್ನು ಮಾಡ್ತೇನೆ ಅಂತ ಹೇಳಿಕೊಂಡು ಪ್ರತಿಜ್ಞೆ ಮಾಡಿದ್ರು, ನಡೆಸಿಕೊಡ್ತಾ ಇದ್ದಾರೆ. ರಾಮದೇವರ ಪ್ರತಿಷ್ಠೆ ಆಯಿತು, ವಿಶ್ವನಾಥನ ಏನು ಕಾರಿಡಾರ್ ಅಂತ ಹೇಳ್ತೀರಾ ಅದಾಯಿತು, ಇನ್ನು ಕೃಷ್ಣ ಪ್ರತಿಷ್ಠೆ ಆಗಲಿಕ್ಕೆ ತಯಾರಾಗಿದ್ದಾನೆ. ಇದೇನು? ಕರ್ತೃತ್ವ ಶಕ್ತಿ. ಅದಕ್ಕೋಸ್ಕರ ಪ್ರಾಣವನ್ನೂ ಕೂಡ ತೊರೀಲಿಕ್ಕೆ ಬೇಕಾಗಿರತಕ್ಕಂಥ ವಿರಕ್ತಿ. ಇದು ಮೂರು ಕೂಡ ಅವರಲ್ಲಿ ಮನೆ ಮಾಡಿದೆ. ಇಂಥವ್ರು ನಮಗೆ ಸಿಕ್ಕಿದ ನಮ್ಮ ಕಾಲದಲ್ಲಿ ನಾವೇ ಧನ್ಯರಲ್ವೋ, ನಾವೇ ಹೆಮ್ಮೆ ಪಡಬೇಕಲ್ವೋ. ಅದಕ್ಕೋಸ್ಕರ ಅಂದರು ಮಧ್ವರನ್ನು ಚಿಂತನೆ ಮಾಡೋಣ. ಹನುಮನಾಗಿರುವಾಗ ತಾನು ಸೀತೆಯನ್ನು ಹುಡುಕಿಕೊಂಡು ಬಂದು ಕೆಲಸ ಮುಗಿಸಿಕೊಂಡು ಬಂದು ಎಲ್ಲಿ ಹೋದ ಹನುಮ? ಸೀದ ಹೋದದ್ದು ಈ ಕಪಿಗಳನ್ನು ಕಟ್ಟಿಕೊಂಡು ಸುಗ್ರೀವನ ಜೇನುತುಪ್ಪದ ತೋಟಕ್ಕೇನೆ ನುಗ್ಗಿದ್ದು. ಹೇಳಲಿಲ್ಲ, ಕೇಳಲಿಲ್ಲ. ಯದ್ಯಪಿ ಸುಗ್ರೀವನ ಆಧಿಪತ್ಯ ಅಲ್ಲಿ ಕೇಳಬೇಕಿತ್ತು, ಸುಗ್ರೀವನಲ್ಲಿ ಹನುಮ ಕೇಳಲಿಲ್ಲ. ಯಾಕೆ? ನನಗೆ ರಾಮಚಂದ್ರನ ಮುದ್ರೆ ಉಂಟು, ಆದ್ದರಿಂದ ಎಲ್ಲಿಯೂ ಹೋಗಿಯೂ ನಾನು ಬರ್ತೇನೆ ಅಂತ ಹನುಮನಿಗೆ ಅಷ್ಟೊಂದು ಧೈರ್ಯ ಇತ್ತು. ಏನು ಮುದ್ರೆ? ರಾಮನ ಕೆಲಸ ನಾನು ಮಾಡಿದ್ದೇನೆ, ರಾಮಚಂದ್ರನ ಅಪ್ಪಣೆಯನ್ನು ಈಡೇರಿಸಿದ್ದೇನೆ, ದೇವರು ನಮಗೊಂದು ಅಪ್ಪಣೆ ಕೊಟ್ಟು ಇಲ್ಲಿಗೆ ಕಳಿಸಿದ್ದಾನೆ, ಆ ಕೆಲಸ ನಾವು ಮಾಡಿದೆವು ಅಂತಂದು ಬಿಟ್ಟರೆ ಎಲ್ಲಿಯೂ ಕೂಡ ಧೈರ್ಯದ ಯಾವ ಯಮ ಭಟರು ನಮ್ಮನ್ನು ತಡೆಯೋಲ್ಲ. ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಕಳಿಸ್ತಾರೆ. ಆ ನಿಟ್ಟಿನಲ್ಲಿ ಸುಗ್ರೀವನು ತೆಪ್ಪಗಾಗಿ ಕೂತಿದ್ದ. ಹನುಮ ಆ ವನಕ್ಕೆ ಹೋಗಿ ಅಲ್ಲಿರತಕ್ಕಂಥ ಮಧುವನ್ನು ತಾನು ಪಾನ ಮಾಡಿದ. ಆವಾಗ ಪಾನ ಮಾಡಿದ ಮಧುವನ್ನು 3ನೇ ಅವತಾರದಲ್ಲಿ ವಾಂತಿ ಮಾಡಿದ. ಆದ್ದರಿಂದ ಮಧ್ವ ಅಂತ ಅವರಿಗೆ ಹೆಸರು ಬಂತು. ಅಂದರೆ ಆವಾಗ ಮಧುವನ್ನು ಪಾನ ಮಾಡಿ, ಮಧು ಶಬ್ದಕ್ಕೆ ನಿತ್ಯ ನಾವು ದೇವರಿಗೆ ಜೇನುತುಪ್ಪ ಅಭಿಷೇಕ ಮಾಡುವಾಗ ಮಧುವಾತ ಋತಾಯತೆ ಮಧುಕ್ಷರಂತಿ ಸಿಂಧವ ಮಾಧ್ವೀರ್ ಗಾವ ಭವಂತುನಃ ಅಂತ ಆ ಜೇನುತುಪ್ಪ ಅಭಿಷೇಕದ ಮಂತ್ರದಲ್ಲಿ ಒಂದು ಮಾತುಂಟು. ಮಾಧ್ವೀರ್ ಗಾವ. ಗಾವ ಅಂದರೆ ಮಾತು ಅಂತ ಅರ್ಥ. ಮಾಧ್ವಿ ಅಂದರೆ ಮಧ್ವರಿಗೆ ಸಂಬಂಧಪಟ್ಟ ಮಾತುಗಳು ಎನ್ನ ಬಾಯಿಂದ ಬರಲಿ, ಎನ್ನ ಕಿವಿಗೆ ಬರಲಿ ಇಂತೆನ್ನೋದು ಆ ಮಂತ್ರದ ಅರ್ಥ. ಮಧ್ವರ ಮಾತು ಅಂತಂದರೆ ಅಪ್ಪಮ್ಮನನ್ನು ಎಂದೂ ಬಿಟ್ಟು ಹಾಕಬೇಡ ಎನ್ನುವುದು ಮಧ್ವರ ಮಾತು. ದೇವರನ್ನು ಎಂದೂ ಬಿಡಬೇಡ ಎನ್ನುವುದು ಮಧ್ವರ ಮಾತು. ಈ ಮಾತು ಎನ್ನ ಬಾಯಿಯಿಂದ ಸದಾಕಾಲ ಬರಲಿ ಅಂತ ಚಿಂತನೆ ಮಾಡಿಕೊಂಡು ಜೇನುತುಪ್ಪದ ಅಭಿಷೇಕ. ಮಧು ಶಬ್ದಕ್ಕೆ ಇದೇ ಅರ್ಥ. ಏನು? ಒಳ್ಳೆಯ. ಆಯುರ್ವೇದದವರ ಹತ್ರ ಕೇಳಿ, ಆಂಗ್ಲದವರ ಹತ್ರ ಅಲ್ಲ. ಆಂಗ್ಲದವ್ರ ಹತ್ರ ಕೇಳಿಬಿಟ್ರೆ ಅದಕ್ಕೊಂದು ಮಾತ್ರೆ, ಇದಕ್ಕೊಂದು ಮಾತ್ರೆ, ಮತ್ತೊಂದು ಕೂತದ್ದಕ್ಕೊಂದು ಮಾತ್ರೆ, ನಿಂತದ್ದಕ್ಕೊಂದು ಮಾತ್ರೆ. ನಿಮಗೆ ಒಂದು 10-20 ಮಾತ್ರೆ ಉಂಟು. ಈಗ ಒಬ್ಬನದ್ದು ಭೇಟಿ ಆಯಿತು ನಮಗೆ. ಹೇಗಿದ್ಯಾ ಅಂತ ಕೇಳಿದೆ. ಹಾಂ, ತೊಂದರೆ ಎಲ್ಲ ಇದ್ದೇನೇನು. ಮತ್ತು ಔಷಧಿ ನಡೀತಾ ಉಂಟು. ಏನೇನು ಔಷಧಿ? ತಲೆನೋವಿಗೊಂದು ಮಾತ್ರೆ, ಹೊಟ್ಟೆ ನೋವಿಗೊಂದು ಮಾತ್ರೆ, ಆಮೇಲೆ ರಕ್ತದ ಒತ್ತಡಕ್ಕೊಂದು ಮಾತ್ರೆ, ಇನ್ನು ಸಕ್ಕರೆ ಕಾಯಿಲೆಗೊಂದು ಮಾತ್ರೆ, ಅದು ಇದಕ್ಕೆಲ್ಲ ಒಂದು ಮಾತ್ರೆ, ಒಂದೊಂದು ಮಾತ್ರೆ ಅಂತಂದೆ. ನಾನು ಕೇಳಿದೆ, ಇಷ್ಟು ಮಾತ್ರೆ ನುಂಗುವುದರಿಂದ ನಿನಗೇನು ಕಾಯಿಲೆ ಬರುವುದಿಲ್ವಾ ಅಂತ ಕೇಳಿದೆ. ಅದಕ್ಕಂದ, ಇಷ್ಟು ಮಾತ್ರೆ ನುಂಗಿದರೆ ಕಾಯಿಲೆ ಬರಬಾರ್ದು ಅಂತ ಇನ್ನೊಂದು ಮಾತ್ರೆ ನುಂಗುತ್ತೇನೆ ಅಂತಂದ. ಇಂತಹ ಅದನ್ನೇ ಗೀತೆಯಲ್ಲಿ ಮಾತ್ರ ಸ್ಪರ್ಶಾಸ್ತು ಅಂತ ಗೀತೆ ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದೇನೆ. ಹಾಗಾದರೆ ಯಾವುದು ನಮ್ಮ ನಿಜವಾದ ಔಷಧಿ? ಆಯುರ್ವೇದ. ನಮ್ಮ ಆಯುಷ್ಯವನ್ನು ಯಾವ ಔಷಧಿ ವೇದ ತಿಳಿದಿದೆಯೋ ಅದಕ್ಕೆ ಆಯುರ್ವೇದ ಅಂತ ಹೆಸರು. ಅಂತಹ ಆಯುರ್ವೇದ ನಾವು ತಗೊಳ್ಳೋದಾದರೆ ನಿಜವಾದ ವೈದ್ಯ ಅಂತಾನೆ ಇದನ್ನು ಜೇನುತುಪ್ಪದಲ್ಲಿ ಕಲಸಿ ತಗೊಳ್ಳಿ ಅಂತಾನೆ. ಏನೋ ಪುಡಿ ಕೊಡ್ತಾನೆ, ಒಂದು ಜೇನುತುಪ್ಪದಲ್ಲಿ ಕಲಸಿ ತಗೊಳ್ಳಿ ಅಂತ. ಜೇನುತುಪ್ಪ ಎನ್ನುವುದು ಪ್ರತಿಯೊಂದು ಕಾಯಿಲೆಗೂ ಕೂಡ ನಿಜವಾದ ಮುಖ್ಯವಾಗಿರತಕ್ಕಂಥ ಔಷಧ ಅದು. ಹಾಗಾದರೆ ಮಧ್ವರ ಮಾತು ಏನು? ಜೇನುತುಪ್ಪದಂತೆ.
ನಮಗೆ ಆಂತರಿಕ ಕಾಯಿಲೆ ಉಂಟು. ಆಂತರಿಕ ಕಾಯಿಲೆಗೆ ಔಷಧ. ದೇವರನ್ನು ತಿಳ್ಕೊಳ್ಬೇಕು ಅಂತ ಆಸೆ ಉಂಟು, ದೇವರು ಹೇಗಿದ್ದಾನೆ ಅಂತ ತಿಳ್ಕೊಳ್ಬೇಕು ಅಂತ ಆಸೆ ಉಂಟು, ದೇವರು ಎಷ್ಟು ಚಂದ ಇದ್ದಾನೆ ಅಂತ ನೋಡಬೇಕು ಅಂತ ಆಸೆ ಉಂಟು. ಒಬ್ಬ ಆಚಾರ್ಯ ಬಂದ, ದೇವರು ಚಂದನೇ ಇಲ್ಲ ಅಂದ. ಮತ್ತೊಬ್ಬ ಆಚಾರ್ಯ ಅಂದ, ದೇವರ ಚಂದ ಕಾಣಲಿಕ್ಕಾಗೋಲ್ಲ ಅಂದ. ಅದಂಥ ದೇವರು ಇದ್ದೇನು ಪ್ರಯೋಜನ? ಅದಕ್ಕೆ ಮಧ್ವರು ಬಂದರು, ದೇವರಲ್ಲಿ ಸೌಂದರ್ಯ ಉಂಟು, ದೇವರು ಕಾಣಲಿಕ್ಕೆ ಸಿಗ್ತಾನೆ ಅಂತ ನಮಗೆ ಹೇಳಿಕೊಟ್ಟವರು, ತೋರಿಸಿಕೊಟ್ಟವರು ಆಚಾರ್ಯ ಮಧ್ವರು. ಹಾಗಾದರೆ ಅವರ ಮಾತು ಮಧುವಿನಂತಹ ಮಾತಲ್ವೋ? ಆವಾಗ ಹನುಮನ ಕಾಲದಲ್ಲಿ ತಾನು ಮಧುವನ್ನು ಕುಡಿದದ್ದು ಅಂತ ಅಂದುಬಿಟ್ರೆ, ಇಂತಹ ಮಾತುಗಳನ್ನು, ಮಧುವಿನಂತಿರತಕ್ಕಂತಹ ಮಾತುಗಳನ್ನು ತನ್ನ ಒಳಗೆ ತುಂಬಿಸಿಕೊಂಡದ್ದು ಅಂತ ಅರ್ಥ. ಅದನ್ನು ತೃತೀಯ ಅವತಾರದಲ್ಲಿ ಸಮಾಜಕ್ಕೆ ವಾಂತಿ ಮಾಡಿದ್ರು. ಅದರಿಂದ ಮಧ್ವ ಅಂತ ಅವರಿಗೆ ಹೆಸರು ಬಂತು. ನಿತ್ಯ ನಾವು ನಮ್ಮ ಮಕ್ಕಳ ಬಗ್ಗೆ, ಮಕ್ಕಳ ನಾಮ ನಕ್ಷತ್ರ ತಗೊಂಡು ಇದನ್ನು ಪಾರಾಯಣ ಮಾಡೋಣ. ದಿವಸಕ್ಕೊಂದು 10 ಬಾರಿ ಆದರೂ ಕೂಡ ಶ್ರೀ ಮಧ್ವಾಯ ನಮಃ ಶ್ರೀ, ಶ್ರೀ ಮಧ್ವಾಯ ನಮಃ ಶ್ರೀ. ಏನು ಫಲ ಅಂತ, ಏನು ಲಾಭ ಅಂತ ನೀವು ಕೇಳ್ಬೋದು. ನಮ್ಮ ಮಕ್ಕಳು ಪರೀಕ್ಷೆ ಬಂತು ಅಂತಂದಾಗ ಓದಲಿಕ್ಕೆ ಶುರು ಮಾಡ್ತಾವೆ, ಅಷ್ಟರ ತನಕ ಆಡ್ತಾ ಇರ್ತಾವೆ. ಪರೀಕ್ಷೆ ಬಂತು ಅಂತಂದಾಗ ಓದಲಿಕ್ಕೆ ಶುರು ಮಾಡ್ತಾವೆ. ಎಷ್ಟು ಓದ್ತಾವೆ ಅಂತಂದರೆ ರಸ್ತೆಯಲ್ಲಿ ಹೋಗುವಾಗಲೂ ಓದುವುದೇ. ಏನಿನ್ನಲ್ಲಿ ಲಾಸ್ಟ್ ಬೆಲ್ ಹೊಡಿತಾರೆ ಅಂತಂದಾಗ ಪುಸ್ತಕ ಮಡಚಿಟ್ಟು ಒಳಗೆ ಹೋದವು. ಒಳಗೆ ಹೋಗಿ ಅಲ್ಲಿ ಕೂತವು. ಪ್ರಶ್ನೆ ಪತ್ರಿಕೆ ಕೈಗೆ ಬಂತು. ಪ್ರಶ್ನೆ ಪತ್ರಿಕೆ ಕೈಗೆ ಬಂದದ್ದೇ ತಡ, ಸಾಮುಕರಿಗೂ ಇಷ್ಟು ದರ್ಶನ ಬರೋಲ್ಲ, ಅಷ್ಟು ನಡುಗಲಿಕ್ಕೆ ಶುರುವಾದವು ನಮ್ಮ ಮಕ್ಕಳು. ಸಾಮುಕರು ಗೊತ್ತಲ್ಲ, ನಾಗಪಾತ್ರಿ ಸಾಮುಕರು, ಅವರು ಭಾರಿ ದರ್ಶನ. ನಾಗಪಾತ್ರಿ ಅಥವಾ ಕೋಲದಲ್ಲಿ ಭೂತ ಕಟ್ಟುವವರು ಭಾರಿ ದರ್ಶನ ಬರುತ್ತೆ. ಅದಕ್ಕಿಂತ ಜಾಸ್ತಿ ನಮ್ಮ ಮಕ್ಕಳಿಗೆ ನಡುಗಲಿಕ್ಕೆ ಶುರುವಾಯಿತು, ಬೆವರಲಿಕ್ಕೆ ಶುರುವಾಯಿತು. ಪ್ರಶ್ನೆ ಪತ್ರಿಕೆ ನೋಡಿದ್ದೇ ತಡ, ಓದಿದ್ದು ಎಲ್ಲಿ ಹೋಯ್ತೋ ಏನೋ. ಕೊನೆಗೆ ಏನು, ಪ್ರಶ್ನೆಗಳನ್ನು ಮಾತ್ರ ಬರೆದು ಅಮ್ಮ ಮಗನ ಹತ್ರ ಕೇಳಿದಂತೆ, ಫಲಿತಾಂಶ ಏನಾಯಿತು ಅಂತ. ಮಗ ಪರೀಕ್ಷೆಯಲ್ಲಿ ಬರೆದು ಮನೆಗೆ ಬಂದ, ಫಲಿತಾಂಶನೂ ಬಂತು. ಅಮ್ಮ ಕೇಳಿದಳು, ಏನಾಯಿತು ಫಲಿತಾಂಶ ಅಂತ. ಡುಮ್ಕಿಯಿಂದ ಮಗ. ಮತ್ತು ಅಮ್ಮ ಕೇಳಿದ್ರು, ಮತ್ತು ನಾನು ಆವಾಗ ಕೇಳಿದ್ದಕ್ಕೆ ಅಂದಿದ್ದು ಎಲ್ಲ ಪ್ರಶ್ನೆಗಳನ್ನು ಬರೆದಿದ್ದೇನೆ ಅಂತ ಅಮ್ಮ. ಅದಕ್ಕೆ ಮಗ ಅಂದಂತೆ, ಉತ್ತರನೂ ಬರೀಬೇಕಂತೆ ಅಂದ. ಪ್ರಶ್ನೆ ಮಾತ್ರ ಅಲ್ಲ, ಉತ್ತರ ನೀನು ಕೇಳಿದ್ದೇನು, ಎಲ್ಲ ಪ್ರಶ್ನೆ ಬರೆದಿದ್ಯಾ ಅಂತ ಕೇಳಿದ್ದು. ನಾನು ಎಲ್ಲ ಪ್ರಶ್ನೆ ಬರೆದಿದ್ದೇನೆ, ಮತ್ತು ನೋಡಿದಾಗ ಉತ್ತರನೂ ಬರೀಬೇಕಂತೆ, ಪ್ರಶ್ನೆ ಮಾತ್ರ ಬರೆದೇ ಆಗೋ. ಆದರೆ ನಮ್ಮ ಮಕ್ಕಳಿಗೆ ಮರೆಯುವಿಕೆ ಬರುತ್ತಾ? ಓದಿದ್ದು ಪರೀಕ್ಷಾ ಕೊಠಡಿಗೆ ಹೋದಾಗ ಮರೆಯುವಿಕೆ ಬರುತ್ತಾ? ಮಧ್ವರಂದರು ನನ್ನ ನಾಮೋಚ್ಚಾರಣೆ ಮಾಡು. ಮಗುವಿನ ಹೆಸರು ಹೇಳಿಕೊಂಡು ಮನೆಯಲ್ಲಿ ಅಪ್ಪಮ್ಮ ಒಂದು 10 ಬಾರಿ, ಮಕ್ಕಳೇ ಹೇಳಿಬಿಟ್ರೆ ತುಂಬ ವಿಶೇಷ, ಮಕ್ಕಳಪ್ಪಮ್ಮ ಸೇರಿಬಿಟ್ರೆ ಮತ್ತಷ್ಟು ಫಲ. ನೋಡೋಣ ಯಾಕೆ ಮರೆತು ಹೋಗುತ್ತೆ ನಮ್ಮ ಮಕ್ಕಳಿಗೆ. ಮಧ್ವ ಅಂತ ಹೆಸರೇ ಅದು. ಒಳ್ಳೆಯ ವಿಷಯಗಳು ನಾವು ತಿಳ್ಕೊಂಡಾಗ ಅದು ನಮಗೆ ಕಾಲ ಕಾಲಕ್ಕೆ ಮರೆಯದಂತೆ ಮಾಡುವುದೇ ಮಧುವ ಮಧ್ವ. ಮಧುವ ಮಧ್ವ ಎನ್ನತಕ್ಕಂಥದ್ದು. ಇದನ್ನು ಪ್ರತಿನಿತ್ಯ ನಾವು ಚಿಂತನೆ ಮಾಡೋಣ. ಆವಾಗ ಮಧ್ವರ ಬಗ್ಗೆ, ದೇವರ ಬಗ್ಗೆನೋ ಒಳ್ಳೆಯ ವಿಷಯಗಳು, ಕೆಟ್ಟ ವಿಷಯಗಳು ತಲೆಯಲ್ಲಿ ನಿಲ್ಲೋಲ್ಲ. ಇದರ ಒಳ್ಳೆಯ ಫಲ ಏನು ಅಂತಂದುಬಿಟ್ರೆ, ನಮಗೇನಾಗಿದೆ, ಕೆಟ್ಟ ವಿಷಯ ಮರೆಯೋಲ್ಲ, ಒಳ್ಳೆಯ ವಿಷಯ ಬರೋಲ್ಲ, ಹಾಗಾಗಿದೆ. ಅದಕ್ಕೊಂದು ಒಳ್ಳೆಯ ವಿಷಯ ತಲೆಯಲ್ಲಿ ನಿಲ್ಲಬೇಕು, ಕೆಟ್ಟ ವಿಷಯ ತಲೆಯಿಂದ ಹೋಗಬೇಕು. ಹೌದಾ? ಪ್ರತಿ ದಿವಸ ಮಧ್ವ 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 ಅಂತ ಚಿಂತನೆ ಮಾಡು. ಅಲ್ಲ, ಏನೋ ಒಂದು ರೀತಿಯಲ್ಲಿ ಭಯ. ಹೌದಾ? ಹಾಗಾದರೆ ಭೀಮ 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 ಅಂತ ಚಿಂತನೆ ಮಾಡು. ಮಾ ಅಂದರೆ ಬೇಡ, ಬಿ ಅಂದರೆ ಭಯ. ಭಯ ಬೇಡ ನಿನಗೆ, ಚಿಂತನೆ ಮಾಡು. ಮಧ್ವ ಮಧ್ವ ಅಂತ ಚಿಂತನೆ ಮಾಡು. ನಿನಗೆ ಭಯ ಆಗದಂತೆ ನಾನಿದ್ದೇನೆ ಅಂತ ಹೇಳಿಕೊಡುವವ ಭೀಮ. ಅದು ಆಚೀಚೆ ಮಾಡಿ ಭೀಮ. ಮಾ ಅಂದರೆ ಬೇಡ ಅಂತ ಅರ್ಥ, ಬಿ ಅಂದರೆ ಭೀತಿ ಅಂತ ಅರ್ಥ, ಭೀತಿ ಅಂದರೆ ಭಯ ಅಂತ ಅರ್ಥ. ಭೀಮ, ಭಯ ಬೇಡ. ಒಳ್ಳೆಯ ವಿಷಯ ನನಗೆ ಯಾವಾಗಲೂ ಭಯ ಬೇಡ, ಧೈರ್ಯದಲ್ಲಿ ಹೋಗಲಿಕ್ಕಾಗುತ್ತೆ, ಅದು ನಾನಿದ್ದೇನೆ ಅಂತ ತಿಳಿಸಿಕೊಡಲಿಕ್ಕೆ ಭೀಮ ರೂಪ ಉಂಟು. ಜೊತೆಗೆ ಇನ್ನು ಸರಿಯಾದ ತಿಳುವಳಿಕೆಯನ್ನು ತಲೆಗೆ ಕೊಡಲಿಕ್ಕೆ ಹನುಮ ರೂಪ ಉಂಟು. ಹೀಗೆ ಹನುಮ, ಭೀಮ, ಮಧ್ವ. ಒಳ್ಳೆಯ ವಿಷಯವನ್ನು ತಿಳ್ಕೊಳ್ಳುವಾಗ ಬಹಳಷ್ಟು ಜನ ಅಡ್ಡಿ ಆತಂಕ ಮಾಡುವಾಗ ಭಯ ಪಡದೆ ಇರುವುದು, ತಿಳಿದದ್ದನ್ನು ಇನ್ನೊಬ್ಬರಿಗೆ ವಾಂತಿ ಮಾಡುವುದು, ತಿಳಿಸುವುದು. ಇದು ಹನುಮ, ಭೀಮ, ಮಧ್ವ ಎನ್ನತಕ್ಕಂತಹ ನಾಮಗಳ ಅರ್ಥ. ಇಂತಹ ಮಧ್ವಾಚಾರ್ಯರ ಜೀವನ ಚರಿತ್ರೆಯ ಬಗ್ಗೆ
ನಾವು ಒಂದು 5 ದಿವಸಗಳ ಕಾಲ ನೋಡೋಣ ಅಂತ ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಜಯ ಎನ್ನತಕ್ಕಂಥ ಗ್ರಂಥವನ್ನು, ವಿಜಯ ಶಬ್ದಕ್ಕೆ ವಿಶೇಷವಾದ ಜಯ ವಿಜಯ, ವಿಜಯ ಶಬ್ದಕ್ಕೆ ಸೋಲಿಲ್ಲದ ಜಯಕ್ಕೆ ವಿಜಯ ಅಂತ ಅರ್ಥ. ಅದೊಂದು ವಿಶಿಷ್ಟವಾದ ಜಯ, ವಿಲಕ್ಷಣವಾದ ಜಯ. ನಮಗೆಲ್ಲ ಹಾಗಲ್ಲ, ಜೀವನದಲ್ಲಿ ಜಯ ಬರುತ್ತೆ, ಒಮ್ಮೊಮ್ಮೆ ಸೋಲು ಬರುತ್ತಲ್ವೋ, ಇದು ಹಾಗಲ್ಲ. ಎಂದೂ ಕೂಡ ತಾನು ಜೀವನದಲ್ಲಿ ಸೋಲನ್ನು ಕಂಡವರೇ ಅಲ್ಲ. ಆದ್ದರಿಂದ ಅವರ ಜಯಕ್ಕೆ ಏನು ಹೆಸರು? ವಿಜಯ ಅಂತ ಅವರ ಜಯಕ್ಕೆ ಹೆಸರು. ಇಂತಹ ಆಚಾರ್ಯ ಮಧ್ವರ ಜೀವನ ಚರಿತ್ರೆಯನ್ನು ದಾಖಲೆ ಮಾಡಿರತಕ್ಕಂಥ ಗ್ರಂಥವೇ ಮಧ್ವ ವಿಜಯ ಎನ್ನುವಂಥದ್ದು. ನಾರಾಯಣ ಪಂಡಿತಾಚಾರ್ಯರು ಮೊದಲು ದೇವರನ್ನು ಬೇಡಿಕೊಳ್ತಾರೆ. ಚಂದದ ದೇವರಿಗೆ ನಮಸ್ಕಾರ ಅಂತಂದರು. ಕಾಂತಾಯ, ಲಕ್ಷ್ಮೀಕಾಂತ ಅಂತ ಹೇಳ್ತೇವಲ್ಲ, ಲಕ್ಷ್ಮೀಕಾಂತ ಅಂದರೆ ಲಕ್ಷ್ಮಿಯ ಗಂಡ ಅಂತ ಅರ್ಥ. ಎಂಥ ಆ ಶಬ್ದಕ್ಕೆ ಅರ್ಥ ಏನು ಬರುತ್ತೆ ಅಂದರೆ, ಕಾಂತ ಶಬ್ದಕ್ಕರ್ಥ ಚಂದದವ. ಅವಳವಳಿಗೆ ಅವಳವಳ ಗಂಡನೇ ಚಂದ. ಸಾಮಾನ್ಯ ನಮಗೆ ನಮ್ಮ ಅಪ್ಪಮ್ಮನೇ ಚಂದ ಹೇಗೋ, ಅದೇ ರೀತಿಯಲ್ಲಿ ಆ ಹೆಂಡತಿಗೆ ಆ ಗಂಡ ಚಂದ, ಆ ಗಂಡನಿಗೆ ಇವಳು ಚಂದ ಅಂತ ಇದು ನಮ್ಮ ಸಮಾಜದ ನಿಯಮಗಳು. ಆ ದೃಷ್ಟಿಯಲ್ಲಿ ಮೊದಲು ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಚಂದದ ದೇವರಿಗೆ ನಮಸ್ಕಾರ ಅಂತ ಮೊದಲು ಹೇಳುವುದೇ ಚಂದದ ದೇವರಿಗೆ ನಮಸ್ಕಾರ. ಯಾವ ಆಚಾರ್ಯರು ಮೊದಲು ಬಂದಿರತಕ್ಕಂಥ ಆಚಾರ್ಯರು ದೇವರು ಚಂದನೇ ಅಲ್ಲ ಅಂತಂದರು, ದೇವರಲ್ಲಿ ಸೌಂದರ್ಯ ಅನ್ನತಕ್ಕಂಥ ಗುಣವೇ ಇಲ್ಲ ಅಂತಂದರು, ಅದಕ್ಕೆ ಪಂಡಿತಾಚಾರ್ಯರು ಮೊದಲು ಅನ್ನೋದು ಚಂದದ ದೇವರಿಗೆ ನಮಸ್ಕಾರ. ನಾವು ದೇವಸ್ಥಾನಕ್ಕೆ ಹೋಗೋದು ಯಾಕೆ? ದೇವರಿಗೆ ನಮಸ್ಕಾರ ಮಾಡೋದು ಯಾಕೆ? ದೇವರೇ ಮಗುವಿಂದು ಒಳ್ಳೆಯ ಬುದ್ಧಿ ಕೊಡು, ದೇವರೇ ಅಕಸ್ಮಾತ್ ಏನಾದರೂ ಗರ್ಭದಲ್ಲಿ ಇರತಕ್ಕದ್ದು ಏನು ಅಂತ ಗೊತ್ತಾಗಿಬಿಟ್ರೆ, ಹೆಣ್ಣು ಅಂತ ಗೊತ್ತಾಗಿಬಿಟ್ರೆ ನಾವು ದೇವರಲ್ಲಿ ಬೇಡೋದು, ದೇವರೇ ಆ ಮಗುವಿಗೆ ಸೌಂದರ್ಯ ಕೊಡು, ಆ ಮಗು ಚಂದ ಇರಲಿ ಅಲ್ವೋ. ಹಾಗಾದರೆ ನಮಗೆ ಬೇಕಾಗಿರತಕ್ಕಂಥ ಚಂದವನ್ನು ಮೊದಲು ಪಂಡಿತಾಚಾರ್ಯರು ದೇವರಲ್ಲಿ ಕಾಣ್ತಾ ಇದ್ದಾರೆ. ಅದು ಚಂದ ಶಬ್ದಕ್ಕೆ ಬರೀ ದೈಹಿಕ ಚಂದ ಅಲ್ಲ, ಮಾನಸಿಕ ಚಂದ. ಅವರ ಮನಸ್ಸೆಷ್ಟು ಚಂದ, ಅವರ ಮುಖ ಎಷ್ಟು ಚಂದ. ಪ್ರಯೋಗ ಉಂಟಾ ನಮ್ಮಲ್ಲಿ? ಮುಖದ ಚಂದಕ್ಕೂ ಮನಸ್ಸಿನ ಚಂದಕ್ಕೂ ವ್ಯತ್ಯಾಸ ಉಂಟಾ? ನಮಗೆ ಬೇಕಾದದ್ದು ಮುಖದ ಚಂದಕ್ಕಿಂತಲೂ ಮನಸ್ಸಿನ ಸೌಂದರ್ಯ ಬೇಕಾದದ್ದು. ಆ ದೃಷ್ಟಿಯಲ್ಲಿ ಪಂಡಿತಾಚಾರ್ಯರು ಕಾಂತಾಯ ಎನ್ನುವ ಶಬ್ದದಿಂದ ಚಂದದ ದೇವರಿಗೆ ನಮಸ್ಕಾರ, ಇಷ್ಟೇ ನಾವು ದೇವರಲ್ಲಿ ಬೇಡೋಣ. ಚಂದದ ದೇವರಿಗೆ ನನ್ನ ನಮಸ್ಕಾರ ಅಂತಂದು ಬಿಟ್ಟರೆ ಎಲ್ಲ ರೀತಿಯಲ್ಲಿಯೂ ಕೂಡ ನಮಗೆ ಸೌಂದರ್ಯವನ್ನು ಆ ದೇವರು ತುಂಬಿಸ್ತಾರೆ. ಇಂತಹ ದೇವರನ್ನು ನಮಸ್ಕಾರ ಮಾಡ್ತೇನೆ ಅಂಥೇಳಿ ಪಂಡಿತಾಚಾರ್ಯರು ಹೇಳಿ, ಹನುಮನ ಕಥೆಯನ್ನು ಒಂಚೂರು ಹೇಳಿ, ಭೀಮಸೇನನ ಕಥೆಯನ್ನು ಕೂಡ ತಿಳಿಸಿ, ಮುಂದೆ ಆಚಾರ್ಯ ಮಧ್ವರ ಜೀವನ ಚರಿತ್ರೆ. ಮಧ್ವರ ತಂದೆ ತಾಯಿಗಳ ಹೆಸರು ಪಂಡಿತಾಚಾರ್ಯರು ಸ್ಪಷ್ಟವಾಗಿ ಹೇಳೋಲ್ಲ. ಏನಂತಾರೆ, ಅವರದ್ದು ಮನೆ ಹೇಗಿತ್ತು ಅಂತಂದುಬಿಟ್ರೆ, ಅವರ ಮನೆಗಿಂತ ಪೂರ್ವದಲ್ಲಿ ಒಂದು ಮನೆ, ದಕ್ಷಿಣಕ್ಕೊಂದು ಮನೆ, ಪಶ್ಚಿಮಕ್ಕೊಂದು ಮನೆ, ಉತ್ತರಕ್ಕೊಂದು ಮನೆ, ಮಧ್ಯದಲ್ಲಿ ಇವರ ಮನೆ. ಆದರೆ ಇವರಿಗೇನು ಹೆಸರು ಬಂತು? ನಡಿಲ್ಲಾಯ ಅಂತ ಹೆಸರು ಬಂತು. ಪ್ರಾಯಶಃ ಈಗಲೂ ಕೂಡ ನಮ್ಮಲ್ಲಿ ತೆಂಕಿಲ್ಲಾಯ, ಬಡಕಿಲ್ಲಾಯ. ಪ್ರಾಯಶಃ ಈಗಿನ ಜನಾಂಗಕ್ಕೆ ತೆಂಕಿಲ್ಲಾಯ, ಬಡಕಿಲ್ಲ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಇಷ್ಟರಲ್ಲಿ ಒಂದು ಗೊತ್ತು, ತೆಂಕುದಿಟ್ಟಿನ ಮೇಳ, ಬಡಗುದಿಟ್ಟಿನ ಮೇಳ, ಅದೊಂದು ಗೊತ್ತು. ತೆಂಕುದಿಟ್ಟು ಅಂದರೆ ಏನು ಅದು ಗೊತ್ತಿಲ್ಲ. ತೆಂಕು ಬಡಗು ಅಂಥೇಳಿ ದಿಕ್ಕಿಗೆ ಹೆಸರದು. ದಕ್ಷಿಣ ಉತ್ತರ, ದಕ್ಷಿಣ ಅಂತಾದರೆ ತೆಂಕು ದಿಕ್ಕು, ಉತ್ತರ ಅಂತಾದರೆ ಬಡಗು ದಿಕ್ಕು. ಉಡುಪಿಯಲ್ಲಿ ರಥಬೀದಿಯಲ್ಲಿ ಈಗಲೂ ಕೂಡ ತೆಂಕಪೇಟೆ, ಬಡಗುಪೇಟೆ ಅಂತ, ಪಡುಪೇಟೆ ಅಂತ ಈಗಲೂ ಉಂಟು. ಮಧ್ಯದಲ್ಲಿ ಕೃಷ್ಣ ಮಠ, ಅದರ 4 ದಿಕ್ಕಿಗೆ 4 ಪೇಟೆಗಳು. ಅದರಿಂದ ತೆಂಕು ಮೇಳ, ಬಡಗು ಮೇಳ, ತೆಂಕುದಿಟ್ಟು, ಬಡಗುದಿಟ್ಟು. ಅದೇ ರೀತಿಯಲ್ಲಿ ತೆಂಕು ದಿಕ್ಕಿನಲ್ಲಿ ಬಡಕಿಲ್ಲಾಯರು, ತೆಂಕಿಲ್ಲಾಯರು ಎಲ್ಲ ಜನಾಂಗ ಈಗಲೂ ಉಂಟು. ಪ್ರಾಯಶಃ ನಡಿಲ್ಲಾಯ ಜನಾಂಗ ಸ್ವಲ್ಪ ಏನೋ ಉಂಟು, ಅಲ್ಲಲ್ಲಿ ಇರ್ಬೋದು ಕಾಣುತ್ತೆ. ಹೀಗೆ ಅವರ ಮನೆ ಮಧ್ಯದಲ್ಲಿ ಅಂತೆ, ಆದ್ದರಿಂದ ಅವರಿಗೆ ಹೆಸರು ನಡಿಲ್ಲಾಯ ಅಂತ ಬಂತು. ಅದನ್ನೇ ಸಂಸ್ಕೃತದಲ್ಲಿ ಹೇಳುವಂತಾದರೆ ಮಧ್ಯ ಗೇಹ ಭಟ್ರು ಅಂತ ಕರೀತಾರೆ. ಗೇಹ ಅಂದರೆ ಮನೆ, ಮಧ್ಯ ಅಂದರೆ ಮಧ್ಯದಲ್ಲಿ ಮನೆ ಇರತಕ್ಕಂಥ ಭಟ್ರು ಅಂತ. ತಾಯಿ ಹೆಸರು ಕೂಡ ಅಷ್ಟೇ ವೇದವತಿ ಅಂತ ನಾವು ಇಷ್ಟೇ ಹೇಳೋದು. ಅದು ನಿಜವಾಗಿ ಪಂಡಿತಾಚಾರ್ಯನು ಹೇಳಲಿಲ್ಲ, ಅಮ್ಮನ ಹೆಸರು ವೇದವತಿ ಅಂತ ಹೇಳಲಿಲ್ಲ. ಮತ್ತು ನೀವೇ ಹೇಗೆ ತೀರ್ಮಾನ ಮಾಡ್ತೀರಿ ಅಂತಂದು ಬಿಟ್ಟರೆ, ವೇದವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ ವ್ಯಕ್ತಿಯನ್ನು ತನ್ನ ಹೊಟ್ಟೆಯಿಂದ ಸಮಾಜಕ್ಕೆ ಕೊಟ್ಟದ್ದರಿಂದ ವೇದವತಿ ಅಂತ. ಯಾರನ್ನು ಸಮಾಜಕ್ಕೆ ಕೊಟ್ಟರು? ಮಧ್ವರನ್ನು ಕೊಟ್ಟರು. ವೇದವತಿ ಅಂತ ಚಿಂತನೆ ಮಾಡೋಣ ನಿತ್ಯ. ದೇವರದ್ದು 1000 ನಾಮಗಳ ಚಿಂತನೆ ಮಾಡ್ತೇವಲ್ಲ,
ನಮಗೆ ಯಾವುದು ದೇವರಿಂದ ಬೇಕು ಅದಕ್ಕೆ ಅನುಗುಣವಾದ ನಾಮದಿಂದ ದೇವರನ್ನು ಕರೀತೇವಲ್ಲೋ ನಾವು. ಭೂತ ಭವ್ಯ ಭವತ್ಪ್ರಭು, ಹಿಂದಿನದ್ದು ಮುಂದಿನದ್ದು ಈಗಿನದ್ದು ಎಲ್ಲದರ ತಿಳುವಳಿಕೆ ಉಳ್ಳವ ದೇವರು ಅಂತಲ್ವೋ. ನಮಗೂ ಹಾಗೆ ಉಪಾಸನೆ ಮಾಡಿಬಿಟ್ರೆ ನಮಗೂ ಹಾಗೆ ಒಂಚೂರು ಚೂರು ಚೂರು ತಿಳುವಳಿಕೆ ಬರುತ್ತೆ ಅಂತ. ಅದೇ ರೀತಿಯಲ್ಲಿ ವೇದವತಿ ವೇದವನ್ನು ತಿಳಿದಿರತಕ್ಕಂತಹ ವ್ಯಕ್ತಿಯನ್ನು ಸಮಾಜಕ್ಕೆ ಕೊಟ್ಟದ್ದರಿಂದ 9 ತಿಂಗಳ ಗರ್ಭದಲ್ಲಿ ಇಟ್ಟುಕೊಂಡು, ಗರ್ಭವಾಸ ಇಲ್ಲ ಮಾತ್ರ, ಮಧ್ವರಿಗೆ ನಮ್ಮಂತೆ ಗರ್ಭವಾಸ ಇಲ್ಲ. ಗರ್ಭವಾಸ ಅಂದರೆ ಗೊತ್ತು ತಾನೆ, ಒಂದು ತಾಯಿ ತನ್ನ ಮಗುವಿಗೆ ಅಂದಳಂತೆ, ಮಗು 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ತಾಯಿ ಬೆಟ್ಟದಷ್ಟು ಕಷ್ಟಪಟ್ಟು ಗಟ್ಟಿ ಮನದಿ ತಾಳ್ವಳವಳು ಕಂದಗೋಸುಗ ಬಂದ ದುಃಖ ಸಹಿಸುವವಳು ಕಂದಗೋಸುಗ. ಅಮ್ಮ ಮಗು, ನಿನಗೋಸ್ಕರ 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಹೊರಗೆ ಹಾಕಿದ್ದೇನೆ, ನೀನು ಹೀಗೆ ಮಾಡುವುದಾ ನನಗೆ ಅಂತ ಮಗನಿಗೆ ಅಮ್ಮ ಕೇಳಿದ್ರಂತೆ. ಆ ಮಗು ಈಗಿನ ಕಾಲದ್ದು ಭಾರಿ ಬುದ್ಧಿ ಅದಕ್ಕೆ. ಅಮ್ಮ ಚಾಪೆ ಅಡಿ ನುಸುಳಿದರೆ ಈ ಮಗು ರಂಗೋಲಿ ಅಡಿ ನುಸುಳುವಂಥದ್ದು. ಮಗು ಕೇಳಿತಂತೆ, ಹೌದಾ, ನಾನು ಕೂಡ 9 ತಿಂಗಳು ಕೈಕಾಲು ಅಲುಗಾಡಿಸದೆ ನಿನ್ನ ಹೊಟ್ಟೆಯಲ್ಲಿ ಹೀಗೆ ಕೂತಿದ್ದೆ ಗೊತ್ತಾ? ನೀನು ಮಾತ್ರ ಕಷ್ಟಪಟ್ಟದ್ದಲ್ಲ, ನಾನು ಕಷ್ಟಪಟ್ಟಿದ್ದೆ. ನಿನಗೆ ಬಿಸಿ 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 ಕುಡಿಬೇಕು ಅಂತ ಆಸೆ ಆಗ್ತಿತ್ತು. ಆವಾಗ ಏನು ಕಾಪಿಯನ್ನು ಒಲೆಯಿಂದ ತೆಗೆದಂತೇನೆ ದಗದ ಕುಡಿತಿದ್ದು, ನನಗೆ ಅಭಿಷೇಕ ಆಗ್ತಿತ್ತು ಗೊತ್ತಾ? ಆದ್ದರಿಂದ ನೀನು ಮಾತ್ರ ಕಷ್ಟಪಟ್ಟಿದ್ದಲ್ಲ, ನಾನೂ ಕಷ್ಟಪಟ್ಟಿದ್ದೇನೆ ಅಂತ ಮಗು ಅಮ್ಮನಿಗೆ ಹೇಳಿತಂತೆ. ಅಂತೂ ಕಷ್ಟವನ್ನು ದೇವರು ಎಲ್ರಿಗೂ ಕೊಡ್ತಾನೆ, ಯಾರನ್ನು ಬಿಡೋಲ್ಲ ಅಂತ. ಇಷ್ಟು ಇದರಿಂದ ಅಭಿಪ್ರಾಯ. ಹಾಗಾದರೆ ವೇದವನ್ನು, ದೇವರನ್ನು ತಿಳಿದಿರತಕ್ಕಂಥ ವ್ಯಕ್ತಿಯನ್ನು, ದೇವರಂತಹ ಮಗುವನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡದ್ದಕ್ಕೆ ಅಮ್ಮನ ಹೆಸರು ವೇದವತಿ. ಯಾವಾಗ ನಾವು ಗರ್ಭಿಣಿಯಾಗಿದ್ದೇವೆ ಅಂತ ನಮಗೆ ಸೂಚನೆ ಬಂತೋ ಆವಾಗಿನಿಂದ ವೇದವತಿ 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 ಅಂತ ಚಿಂತನೆ ಮಾಡಿದರೆ ನಮಗೆ ಹುಟ್ಟತಕ್ಕಂತಹ ಮಗು ಮೋದಿಯಂತಹ ಮಕ್ಕಳು ನಮಗೂ ಹುಡ್ತಾರೆ. ಆ ದೃಷ್ಟಿಯಲ್ಲಿ ಮಧ್ಯಗೇಹ ಭಟ್ರು, ಇನ್ನೊಂದು ನಮ್ಮ ವೇದವತಿ. ಈ ದಂಪತಿಗಳಿಗೆ ವಾಯುದೇವರು ಭೀಮಸೇನ ತಾನು ಮಧ್ವರಾಗಿ ಬಾಲ್ಯದ ಹೆಸರು ವಾಸುದೇವ ಅಂತ ಹೇಳಿಕೊಂಡು ತತ್ಪೂರ್ವದಲ್ಲಿ ಸೂಚನೆ ಚೆನ್ನಾಗಿ ಬಂದಿದೆ ಅಂತಾರೆ. ಉಡುಪಿಯಲ್ಲಿ ಸಪ್ತೋತ್ಸವ, 7 ದಿವಸಗಳ ಉತ್ಸವ. 6 ದಿವಸ ರಾತ್ರಿಗೆ, 7ನೇ ದಿವಸ ಹಗಲಿಗೆ ರಥ ಎಳೆಯುವುದು ಸುವರ್ಣೋತ್ಸವ. ಅದು ನಮ್ಮ ಬಾಯಿಗೆ ಸಿಕ್ಕಿ ಚೂರ್ಣೋತ್ಸವ ಅಂತಾಗಿಬಿಟ್ಟಿದೆ. ಯಾವ ಶಬ್ದ ನಮ್ಮ ಬಾಯಿಗೆ ಸಿಕ್ಕಿದ್ರೂ ಚೂರ್ಣ ಚೂರ್ಣ ಚೂರ್ಣ. ನಿಜವಾಗಿ ಅದು ಸುವರ್ಣೋತ್ಸವ. ಯಾಕೆ? ರಥದಲ್ಲಿ ದೇವರನ್ನು ಇಟ್ಟು ದೇವರಿಗೆ ಮಂಗಳಾರತಿ ಆದಮೇಲೆ ದೇವರ ಪ್ರಸಾದ ಇರುತ್ತಲ್ಲ, ಅದನ್ನು ಜೊತೆಯಲ್ಲಿ ಸುವರ್ಣವನ್ನು, ಸುವರ್ಣ ಅಂದರೆ ನಾಣ್ಯಗಳು, ನಮಗೆ ಅದೇ ತಾನೇ ಸುವರ್ಣ. ಹಿಂದಿನ ಕಾಲದಲ್ಲಿ ಸುವರ್ಣವನ್ನೇ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಎಸೆಯುತ್ತಿದ್ದರಂತೆ. ಆದರೆ ಅದಕ್ಕೆ ಸುವರ್ಣೋತ್ಸವ ಅಂತ ಹೆಸರು ಆಗಿನ ಕಾಲದಲ್ಲಿತ್ತು. ಈಗ ಅದು ಈ ರೀತಿಯಲ್ಲಿ ಬಂದಿದೆ. ಹೀಗೆ 7ನೇ ದಿವಸ ಹಗಲು ಉತ್ಸವಕ್ಕೆ ಜನ ಹೀಗೆ ಸೇರಿದ್ದಾರೆ. ಅಲ್ಲಿ ಅಷ್ಟೊತ್ತಿಗೆ ಒಬ್ಬ ಮಹಾ ಸೋಮಾರಿ ಅಂತಂದರೆ ಸೋಮಾರಿ. ಎಷ್ಟು ಸೋಮಾರಿ ಅಂತಂದರೆ ಆಕಳಿಸ್ಲಿಕ್ಕೂ ಸೋಮಾರಿತನ ಅವನಿಗೆ. ಬಾಯಿ ಆಕಳಿಸುವುದು ಕೂಡ ಇಲ್ಲ. ಗಾಡಿಯಲ್ಲಿ ಹೋಗ್ತಿದ್ದಾನೆ, ಬಸ್ಸಲ್ಲಿ ಹೋಗ್ತಿದ್ದಾನೋ ಹೌದು ಹೋಗ್ತಿದ್ದಾನೆ. ಅವನ ಊರು ಬಂತು, ಇಳಿಯತಕ್ಕಂತಹ ಸ್ಟಾಪ್ ಬಂತು, ಇಳಿಲಿಕ್ಕೆ ಉದಾಸೀನ. ಅಷ್ಟೂ ಜಾಡ್ಯವುಳ್ಳಂಥ ಒಬ್ಬ ವ್ಯಕ್ತಿ. ಆ ಅನಂತೇಶ್ವರದ ಎದುರಿಗೆ ಒಂದು ದೊಡ್ಡ ಕಲ್ಲ ಕಂಬ ಉಂಟು. ನೋಡಿಲ್ಲ ಅಂದರೆ ಇನ್ನೊಮ್ಮೆ ಉಡುಪಿ, ಅದಕ್ಕೋಸ್ಕರ ಆದರೂ ಉಡುಪಿಗೆ ಹೋಗೋಣ. ಅದನ್ನು ನೋಡಲಿಕ್ಕೆ ಬೇಜಾರಿದ್ದಿದಲ್ಲ. ಯಾಕೆಂದರೆ ಬಹಳಷ್ಟು ಜನಕ್ಕೆ ಕೃಷ್ಣಮಠ ಎಲ್ಲಿ ಉಂಟು ಅಂತಲೇ ಇನ್ನೂ ಗೊತ್ತಿಲ್ಲ. ನಿಮಗೆ ಬಿಡಿ, ರಥಬೀದಿಯಲ್ಲಿದ್ದವರಿಗೂ ಗೊತ್ತಿಲ್ಲ ಕೃಷ್ಣಮಠ ಎಲ್ಲಿ ಅಂತ ಗೊತ್ತಿಲ್ಲ. ಅವರ ಹತ್ರ ಕೇಳಿದ್ರಂತಾರೆ, ಕೃಷ್ಣಮಠಕ್ಕೆ ಹೋಗಿದ್ದೀರಾ ಅಂತ ಅವ್ರ ಹತ್ರ ಕೇಳಿ, ಅವರಂತಾರೆ ಇಲ್ಲೇ ಇದ್ದಾನಲ್ವ ಕೃಷ್ಣ, ಒಂದು ದಿವಸ ಹೋದರೆ ಸರಿ ಅಂತಾರೆ. ಒಂದು ದಿವಸ ಅವರೇ ಹೋದರೂ ವಿನ ಕೃಷ್ಣಮಠಕ್ಕೆ ಹೋಗಲಿಲ್ಲ. ಅಲ್ಲೊಂದು ಅನಂತೇಶ್ವರದ ಎದುರಿಗೆ, ನಾವು ಕರೆಯುವುದು ಅನಂತೇಶ್ವರ ಅಂತ, ರುದ್ರದೇವರ ಲಿಂಗ, ಅದರಲ್ಲಿ ಇರುವುದು ನಾರಾಯಣ. ಯಾಕೆ? ಎದುರಿಗೇನೆ ಚಂದ್ರೇಶ್ವರ ಅಂತ ಒಂದು ದೇವಸ್ಥಾನ ಇದೆ, ರುದ್ರದೇವರ ದೇವಸ್ಥಾನ ಇದೆ. ಚಂದ್ರನು ತಪಸ್ಸು ಮಾಡಿದಾಗ ಅವನಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರ ರುದ್ರದೇವರು ಬಂದು ನಿಂತಿರುವ ಜಾಗ ಚಂದ್ರೇಶ್ವರ.
ಚಂದ್ರೇಶ್ವರದ ಹಿಂಬದಿಯಲ್ಲಿ ಅನಂತೇಶ್ವರ, ಅದು ಪುನಃ ರುದ್ರದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಎರಡೆರಡು ರೂಪದಲ್ಲಿ ಒಂದೇ ಕಡೆ ಅಕ್ಕಪಕ್ಕದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಚಂದ್ರೇಶ್ವರದಲ್ಲಿ ರುದ್ರದೇವರು, ಅನಂತೇಶ್ವರದಲ್ಲಿ ರುದ್ರಲಿಂಗ, ಅದು ರುದ್ರದೇವರ ಮನೆ, ಮಾತ್ರದಲ್ಲಿ ವಾಸ ಮಾಡುವುದು ನಾರಾಯಣ. ರುದ್ರದೇವರು 2 ಮನೆ ಕಟ್ಟಿಕೊಂಡಿದ್ದಾರೆ, ಒಂದು ಚಂದ್ರೇಶ್ವರದಲ್ಲಿ ಉಂಟು, ಒಂದು ಅನಂತೇಶ್ವರದಲ್ಲಿ ಉಂಟು. ಚಂದ್ರೇಶ್ವರದಲ್ಲಿರುವ ಮನೆಯಲ್ಲಿ ಸ್ವಯಂ ರುದ್ರದೇವರೇ ವಾಸ ಮಾಡ್ತಾ ಇದ್ದಾರೆ. ಅನಂತೇಶ್ವರದಲ್ಲಿ ತನ್ನ ಮನೆ ಉಂಟಲ್ಲ, ಲಿಂಗ ಉಂಟಲ್ಲ, ಅದರಲ್ಲಿ ನಾರಾಯಣನಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಹೀಗೆ ಅದು ಅನಂತೇಶ್ವರದ ಕರೆಯುವುದು ಮಾತ್ರ ಅನಂತೇಶ್ವರ ಅನಂತೇಶ್ವರ ಅಂತ ನಾವು ಕರೀತೇವೆ. ಅನಂತೇಶ್ವರ ಅಂತ ಕರೆದಾಕ್ಷಣಕ್ಕೆ ಅದು ಕೂಡ ರುದ್ರದೇವರೇ ಆಗಬೇಕು ಅಂತೇನಿಲ್ಲ. ಗೋಮಟೇಶ್ವರ ಅಂತ ಕರೀತೀರಿ, ಏನರ್ಥ? ಅದೇ ರೀತಿಯಲ್ಲಿ ಈಶ್ವರ ಅಂತ ಕರೆದಾಕ್ಷಣಕ್ಕೆ ರುದ್ರದೇವರು. ಹಿರಿಯರೊಂದು ಮಾತಂದರು, ಸಾಧ್ಯ ಉಂಟಾ ಸರಿಯಾಗಿ ತಿಳ್ಕೊ, ಇಲ್ಲ ತೆಪ್ಪಗೆ ಕೊಡು, ವಿಪರೀತವಾಗಿ ಅಂತೂ ಸುತರಾಂ ತಿಳ್ಕೊಳ್ಬೇಡ, ನಿನಗೆ ಅನರ್ಥ ಕಾದಿದೆ ಅಂತ ಹಿರಿಯರಂದಿದ್ದಾರೆ. ಚೆನ್ನಾಗಿ ಓದಲಿಕ್ಕೆ ಸಾಧ್ಯ ಉಂಟಾ, ಚೆನ್ನಾಗಿ ಓದು. ವಿಪರೀತ ಅರ್ಥ ಆಯಿತಾ, ಓದಲಿಕ್ಕೆ ಹೋಗಬೇಡ, ಪುಸ್ತಕ ತೆಪ್ಪಗೆ ಮಡಿಚಿಟ್ಟು ಕೂತುಕೋ. ಯಾರಾದರೂ ಹಿರಿಯರು ಬಂದರೆ ಅವರ ಹತ್ರ ಕೇಳು ಅಂತ ದೊಡ್ಡವರು ಹೇಳಿದಂಥ ಮಾತು. ಆದ್ದರಿಂದ ಆ ಒಬ್ಬ ಸೋಮಾರಿ ಸರ 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 ಕಲ್ಲಿನ ಕಂಬ ಹತ್ತಿದ, ಭಾರಿ ಎತ್ತರದ ಕಂಬ ಹತ್ತಿದ. ಅದರ ಮೇಲೆ ಜಾಗ ಎಷ್ಟುಂಟು, ಇಷ್ಟೇ ಜಾಗ ಅಂತಂದುಬಿಟ್ರೆ ಹಳ್ಳಿಗಳಲ್ಲಿ ಮಡಕೆ ಕರ ಇದರ ತೆರುವೆ ಅಂತ ಒಂದಿರುತ್ತಲ್ಲ ಅಡಿಯಲ್ಲಿ, ಅಥವಾ ಚಿಕ್ಕ ಮಗುವಿಗ ಅದರ ತಲೆ ಆಚೆ ಹೋಗಬಾರ್ದು ಅಂತ ಹೇಳಿಕೊಂಡು ಅದರ ತಲೆ ಅಡಿಗೆ ಒಂದು ಚಿಕ್ಕ ನಾವು ತೆರುವೆ ಅಂತ ಕರೀತೇವೆ, ಅದು ಇಡ್ತೇವಲ್ಲ. ತರೆ ಪರಂದದ ನಕಳಿಗೆ ಅರ್ಥ ಅವು ಇದೆಲ್ಲ. ಈಗಿಲ್ಲಿದ್ರೆ ಈಗಿನ ಕಾಲದಲ್ಲಿ ತೆರುವೆನೂ ಇಲ್ಲ, ಎಂಥದ್ದು ಇಲ್ಲ ಅಂತೇಳಿ ಅದು ಅಷ್ಟೇ ಜಾಗ, ಅದರ ಮೇಲೆ ಎತ್ತರದ ಕಂಬ, ಅದರ ಮೇಲೆ ನಿಂತುಕೊಂಡು ಕುಣಿಲಿಕ್ಕೆ ಶುರು ಮಾಡಿದ. ಒಂದೇ ಕೃತ ಅಂಗಹಾರ, ಏನು ಭಯದಿಂದ ಅಲ್ಲ, ಮತ್ತು ಭಾರೀ ಕೈಕಾಲುಗಳನ್ನು ಆಚೆ ಈಚೆ ಆಡಿಸಿ ಅದರ ಮೇಲೆ ಕುಣಿಲಿಕ್ಕೆ ಶುರು ಮಾಡಿದ. ಜನಗಳ ದೃಷ್ಟಿ ಇಲ್ಲಿ ಅನಂತೇಶ್ವರ ರಥದಲ್ಲಿದ್ದ ಅನಂತಾಸನ ಕಡೆಗಿದ್ದದ್ದು ಅವನ ಕಡೆಗೆ ಹೋಯಿತು. ಯಾರಪ್ಪ ಆಗಿನ ತನಕ ಸೋಮಾರಿಯಾಗಿದ್ದ ಈಗ ಅಷ್ಟು ಚುರುಕಾದನ ಇವ ಅಂತ ಹೇಳಿಕೊಂಡು ಆಶ್ಚರ್ಯ ಎಲ್ಲ ನೋಡ್ತಾ ಇದ್ದಾಗ ಎಲ್ಲ ಜನಗಳ ದೃಷ್ಟಿ ತನ್ನ ಕಡೆಗೆ ಬಂತು ಅಂತಂದಾಗ ಮಾತಾಡಲಿಕ್ಕೆ ಶುರು ಮಾಡಿದ. ಯಾವ ಧ್ವನಿವರ್ಧಕನೂ ಇಲ್ಲ, ಅಷ್ಟು ಜನ ಸೇರಿದ್ದಾರೆ ಅನಂತೇಶ್ವರದ ಸಪ್ತೋತ್ಸವಕ್ಕೆ, ಹಗಲುತ್ಸವಕ್ಕೆ ಅಷ್ಟು ಜನ ಸೇರಿದ್ದಾರೆ. ನಮ್ಮ ಊರಿನ ಉತ್ಸವ ಅಂತಾದರೆ ನಮ್ಮ ಊರಿನ ಜನ ಮಾತ್ರ. ಉಡುಪಿಯ ಉತ್ಸವ ಅಂತಂದರೆ 10 ಊರಿನ ಜನ ಸೇರ್ತಾರೆ, ಎಲ್ಲ ಊರಿನ ಜನರು ಕೂಡ ಅಲ್ಲಿಗೆ ಬರ್ತಾರೆ. ಹಾಗೆ ಜನ ಸೇರಿದ್ದಾರೆ. ಎತ್ತರದಲ್ಲಿ ನಿಂತುಕೊಂಡು ಮಾತಾಡಲಿಕ್ಕೆ ಶುರು ಮಾಡಿದ. ಜನಗಳೇ, ಸಾತ್ವಿಕರೇ ಅಂತ ಸಂಬೋಧನೆ ಮಾಡಿದ. ಎಲ್ಲ ಕಿವಿ ನೆಟ್ಟಾಗಿ ಮಾಡಿಕೊಂಡ್ರು. ಯಾಕೆ? ಅವರೆಲ್ಲ ಜನಗಳೆಲ್ಲ ಅಲ್ಲಿ ಸೇರಿದವರೆಲ್ಲ ಮಾನಸಿಕ ಬಾಯಾರಿಕೆಯಿಂದ ಒದ್ದಾಡ್ತಾ ಇದ್ದಾರೆ. ಕಂಠದ ಬಾಯಾರಿಕೆ ಅಲ್ಲ, ಮನಸ್ಸಿನ ಬಾಯಾರಿಕೆ. ಕಂಠದ ಬಾಯಾರಿಕೆಗೆ ಈ ನೀರು ಉಂಟು, ಮನಸ್ಸಿನ ಬಾಯಾರಿಕೆ ಪರಿಹಾರ ಆಗುವುದು ದೇವರ ತಿಳುವಳಿಕೆಯಿಂದ, ಸರಿಯಾದ ತಿಳುವಳಿಕೆಯಿಂದ. ದೇವರು ಅಂದರೆ ಏನು ಎನ್ನುವ ಗೊಂದಲಕ್ಕೆ ಜನ ಬಿದ್ದಿದ್ದರು. ಆವಾಗ ಒಬ್ಬೊಬ್ಬರು ಒಂದೊಂದು ರೀತಿ ಉಪನ್ಯಾಸ ಮಾಡುವುದು ದೇವರ ಬಗ್ಗೆ. ಹೇಗೆ ಅಂತಂದರೆ, ನಾವು ಒಂದು ಜಾತಕ ಹಿಡ್ಕೊಂಡು ಒಬ್ಬೊಬ್ಬರ ಬಳಿಗೆ ಹೋದಾಗ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ, ಆವಾಗ ನಮಗೆ ಗೊಂದಲ ಆಗುತ್ತಲ್ಲ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಗೊಂದಲ ಜನಕ್ಕೆ ದೇವರ ಬಗ್ಗೆ. ಮನಸ್ಸಿಗೆ ತುಂಬ ತೃಷ ಆಗಿದೆ, ತುಂಬ ಬಾಯಾರಿಕೆ ಆಗಿದೆ, ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸೆ ಉಂಟು. ಆವಾಗ ಅಲ್ಲಿ ನಿಂತವ ಅಂದ, ನಿಮಗೆ ಗೊಂದಲ ಉಂಟು ಮನಸ್ಸಿನಲ್ಲಿ, ನಿಮಗೆ ತುಂಬ ಬಾಯಾರಿಕೆ ಆಗಿದೆ ದೇವರ ಬಗ್ಗೆ. ಆ ದೇವರ ಬಗ್ಗೆ ನಾನು ತಿಳಿಯ ಹೇಳಲಿಕ್ಕೆ ಒಬ್ಬನನ್ನು ಭೂಮಿಗೆ ಕಳಿಸಿಕೊಡ್ತೇನೆ ಅಂತ ಅಷ್ಟು ಎತ್ತರದಲ್ಲಿ ನಿಂತಿರತಕ್ಕಂಥ ವ್ಯಕ್ತಿ ಇಷ್ಟೂ ಜನಕ್ಕೆ ಕೇಳಿಸಿಕೊಳ್ಳುವಂತೆ ಮಾತಾಡಿದ. ಹಾಗಾದರೆ ಏನರ್ಥ? ಅವನಲ್ಲಿ ಏನೋ ಒಂದು ಭೂತಾವೇಶ ಆಗಿದೆ ಅಂತ ಅರ್ಥ. ಏನು ಭೂತ ಅದು? ನಿಮ್ಮ ಕೊಡಮಣಿತ್ತಾಯ, ಕಲ್ಕುಡ, ಪಂಜುರುಳಿ, ಬಬ್ಬರಿಯ, ಇದು ಯಾವ ಭೂತನೂ ಅಲ್ಲ. ಮತ್ತು ನಮಗೆಲ್ಲರಿಗೂ ಕೂಡ ಒಂದು ದೊಡ್ಡ ಭೂತ ವಿಷ್ಣು. ವೇದ ಮಂತ್ರವೇ ಹೇಳಿತು, ಏಕಃ ವಿಷ್ಣು ಮಹದ್ಭೂತಂ. ದೇವರು ದೊಡ್ಡ ಭೂತ, ನಾವೆಲ್ಲ ಚಿಲ್ಲರೆ ಭೂತಗಳಂತೆ. ಏಕೋ ವಿಷ್ಣು ಮಹದ್ಭೂತಂ
ಪೃಥಕ್ ಭೂತಾನಿ ಅಶೇಷತಃ, ಎಲ್ಲರನ್ನೂ ಕೂಡ ಭೂತಗಳು ಅಂತಲೇ ಕರೆದರು. ಯಾರು ಇದ್ದಾರೋ ಇರ್ತಾರೋ ಅವರನ್ನು ಭೂತ ಎನ್ನುವ ಶಬ್ದದಿಂದ ಶಾಸ್ತ್ರಕಾರರು ಕರೆದದ್ದು. ದೇವರು ಇದ್ದಾನೆ, ನಾವು ಇದ್ದೇವೆ, ನಮ್ಮ ಇರುವಿಕೆಗೆ ಕಾರಣ ಆ ದೇವರು. ಆದ್ದರಿಂದ ದೇವರನ್ನು ಏನಂದರು? ಮಹದ್ಭೂತ ಅಂತಂದರು. ಅವನಿಗೆ ದೇವರೆಂಬ ಭೂತ ಅವನಿಗೆ ಪ್ರವೇಶ ಆಗಿದೆ, ಅವನನ್ನು ಹಿಡ್ಕೊಂಡು ಇಷ್ಟು ಮಾತಂದದ್ದು. ಭಯಪಡಬೇಡಿ, ನಿಮ್ಮ ತ್ರಿಷ ಪರಿಹಾರ ಮಾಡಲಿಕ್ಕೆ ಸದ್ಯದಲ್ಲೇ ಒಬ್ಬ ಭೂಮಿಯಲ್ಲಿ ಅವತಾರ ಮಾಡಲಿಕ್ಕಿದ್ದಾನೆ ಅಂತ ಹೇಳಿಕೊಂಡು ಅಷ್ಟು ಮಾತನ್ನು ಕೇಳಿದಾಗ ಜನಗಳು ಮತ್ತೆ ಯಾವಾಗ ಬರ್ತಾನೆ. ಇದು ಸಾತ್ವಿಕರು ಮಾತ್ರ. ರಾಜಸರು ತಾಮಸರಿಗೆ ಅವರಿಗೆ ಇದರ ಬಗ್ಗೆ ಚಿಂತೆ ಇಲ್ಲ. ಅವರಿಗೆ ತಲೆ ಉಂಟು ಅಂತಲೇ ಗೊತ್ತಿಲ್ಲ, ಇದ್ರೆ ತಾನೇ ತಲೆ ಬಗ್ಗೆ ಕೆಡಿಸಿಕೊಳ್ಳೋದು. ಅವರಿಗೆ ಗೊತ್ತಿರೋದು ಹೊಟ್ಟೆ ಒಂದು ಉಂಟು, ಅದನ್ನೊಂದು ತುಂಬಿಸ್ಕೊಳ್ಬೇಕು ಅಂತ. ಇಷ್ಟು ಬಿಟ್ಟರೆ ತಲೆ ಉಂಟು ಅಂತ ತಿಳ್ಕೊಂಡದ್ದು ಸಾತ್ವಿಕರು ಮಾತ್ರ. ಅಂತ ಸಾತ್ವಿಕರ ತಲೆಗೆ ಆಹಾರ ಕೊಡಲಿಕ್ಕೆ ಸದ್ಯದಲ್ಲಿ ಒಬ್ಬ ಅವತಾರ ಮಾಡ್ತಾನೆ ಅಂತ ಹೇಳಿಕೊಂಡು ಆ ವ್ಯಕ್ತಿ ಹೇಳಿದ. ಸರ ಕೆಳಗಿಳಿದಾಗ ಮತ್ತೆ ಪುನಃ ಎಲ್ಲೋ ಒಂದು ಕಡೆಯಲ್ಲಿ ಕೂತ ಮಲಗಿದ. ಜನಗಳು ನಿರೀಕ್ಷೆಯಲ್ಲಿದ್ದರು, ಯಾವಾಗ ಬರ್ತಾರೆ. ಯಾರು ಬರ್ತಾರೆ ಅಲ್ಲಿ ಅವ ಒಗಟು ಬಿಟ್ಟು ಕೊಟ್ಟಿಲ್ಲ. ಬರುವುದು ಯಾರು ಅಂತಂದರೆ ವಾಯುದೇವರು, ದೇವರ ಮೊದಲಿನ ಮಗ. ಯಾರು? ವಾಯುದೇವರು. ರುದ್ರದೇವರು ನಮ್ಮ ಮೊಮ್ಮಕ್ಕಳೆಲ್ಲ ನಂತರದವರು, ಮೊದಲಿನ ಮಗ ವಾಯುದೇವರು. ಆ ವಾಯುದೇವರು ಬರ್ತಾರೆ ಅಂತ ಹೇಳಿಕೊಂಡು ಅವರನ್ನು ಗುರುಗಳು ಅಂತ ಕರೀತೇವಲ್ವ ನಾವು. ಯಾರು ಗುರುಗಳು? ಶ್ರೀ ಗುರುಭ್ಯೋ ನಮಃ, ಪೂರ್ವ ಗುರುಭ್ಯೋ ನಮಃ, ಆದಿಗುರುಭ್ಯೋ ನಮಃ, ಮೂಲ ಗುರುಭ್ಯೋ ನಮಃ, ದೇವತಾಯೇ ನಮಃ, ವಾಸುದೇವಾಯ ನಮಃ ಅಂತೇಳಿ ನಿತ್ಯ ನಾವು ಜಪ ಮಾಡುವಾಗ ಇಷ್ಟನ್ನು ಎಣಿಸ್ಕೊಳ್ಬೇಕು. ನಮ್ಮ ಅಪ್ಪ, ಅವನಪ್ಪ. ಪಿಂಡ ಇಡುವಾಗ 3 ಜನಕ್ಕೆ ಪಿಂಡ ಇಡ್ತೇವ, ಅಪ್ಪನಿಗೆ, ಅಜ್ಜನಿಗೆ, ಪಿಜ್ಜನಿಗೆ ಎಂದು ಹೇಳಿಕೊಂಡು ಶ್ರೀ ಗುರುಭ್ಯೋ ನಮಃ ನಮ್ಮ ಗುರುಗಳು, ಪೂರ್ವ ಗುರುಭ್ಯೋ ನಮಃ ಅವರ ಗುರುಗಳು, ಆದಿಗುರುಭ್ಯೋ ನಮಃ ಆಚಾರ್ಯ ಮಧ್ವರು, ಆದಿಗುರುಭ್ಯೋ ನಮಃ. ಮೂಲ ಗುರು ಅಂತಂದುಬಿಟ್ರೆ ಭಗವಂತ. ಎಲ್ರಿಗೂ ಮೂಲ ಗುರು ಭಗವಂತ. ನಿತ್ಯ ಚಿಂತನೆ ಮಾಡಬೇಕು. ಆದ್ದರಿಂದಲೇ ನೋಡಿ, ಒಂದು ಹಾಡು ಬರುತ್ತಾ ದಾಸರದ್ದು, ಕರಿ ಮಕರಿಗೆ ಸಿಕ್ಕಿ ಮೊರೆಯಿಡುತ್ತಿರುವಾಗ ಆದಿಮೂಲ ಎಂಬ ನಾಮವೇ ಕಾಯ್ದು, ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಹೌದಾ? ದಾಸರ ಹಾಡ ಏನರ್ಥ? ಕರಿ ಮಕರಿಗೆ ಸಿಕ್ಕಿ, ಮಕರಿ ಅಂತಂದರೆ ಮೊಸಳೆ ಅಂತ ಅರ್ಥ, ಕರಿ ಅಂದರೆ ಆನೆ ಅಂತ ಅರ್ಥ. ಕರಿ ಮಕರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಆದಿ ಮೂಲ ಎಂಬ ನಾಮವೇ ಕಾಯ್ದು. ಮೂಲ ಅಂತ ದೇವರಿಗೆ ಹೆಸರು. ಬರೇ ದೇವರನ್ನು ಮಾತ್ರ ಕರೆದರೆ ದೇವರು ಬರೋಲ್ಲ. ಮತ್ತು ಹೇಗೆ ಕರೀಬೇಕು? ಆದಿ ಮೂಲ. ಆದಿ ಅಂತಂದರೆ ಮಧ್ವರು, ಮಧ್ವರಿಗೂ ಮೂಲನಾದವನೇ, ವಾಯುದೇವರಿಗೂ ಮೂಲನಾದವನೇ ನೀನು ಅಂತ ಆನೆ ಕರೆದದ್ದಕ್ಕೆ ದೇವರು ಸರಸರನೆ ಬಂದು. ಲಕ್ಷ್ಮಿಗೂ ಹೇಳಲಿಲ್ಲ ಅಂತೆ, ಹೆಂಡತಿಗೂ ಹೇಳಲಿಲ್ಲ. ಹೆಂಡತಿ ಕೇಳಿದ್ರಂತೆ, ಎಲ್ಲಿ ಹೊರಟ್ರಿ ಅಂತ ಹೇಳಿಕೊಂಡು. ನಮ್ಮಲ್ಲಿ ಒಂದು ಮಾತುಂಟು, ಹೊರಡುವಾಗ ಎಲ್ಲಿಗೆ ಹೊರಟ್ರಿ ಅಂತಂದು ಬಿಟ್ಟರೆ ಅಪಶಕುನ ಅಂತ ಅರ್ಥ. ನಾವು ಅಲ್ಲೇ ಕೂಡ್ತೇವೆ ಸ್ವಲ್ಪ ಹೊತ್ತು, ಆಮೇಲೆ ಹೊರಡ್ತೇವೆ. ಆದರೆ ಲಕ್ಷ್ಮಿ ಕೇಳಿದ್ರಂತೆ, ನನ್ನ ಹತ್ರ ಹೇಳಿದ್ರೆ ಎಲ್ಲಿ ನಡೀತೀರಿ ನೀವು ಅಂತ. ಪುರುಸೊತ್ತಿಲ್ಲ, ಬಂದು ಹೇಳ್ತೇನೆ ಅಂತ ಹೇಳ್ಕೊಂಡು ದೇವರು ದಬ ಅಂತ ಬಂದ ಅಂತೆ. ಯಾಕೆ? ಕರೆಯುವ ಕ್ರಮ ಅಷ್ಟು ಚೆನ್ನಾಗಿತ್ತಂತೆ. ಆದಿಮೂಲ, ಆದಿಗುರುಗಳಾದ ಮಧ್ವರಿಗೂ ಮೂಲನಾದವನೇ, ಆದಿಗುರುಗಳಾದ ವಾಯುದೇವರಿಗೂ ಮೂಲನಾದವನೇ ನೀನು ಅಂತ ಆನೆ ಕರೆದದ್ದಕ್ಕೆ ದೇವರು ದಬ ಅಂತ ಬಂದ. ಆದ್ದರಿಂದ ಅಂತಹ ವಾಯುದೇವರು ನಮಗೆ ಆದಿಗುರುಗಳಾದ ವಾಯುದೇವರನ್ನು ಆದಿಗುರುಗಳು ಅಂತ ಚಿಂತನೆ ಮಾಡಿ ಅವರ ಮೂಲಕ ದೇವರನ್ನು ಮೂಲಗುರು ಅಂತ ಚಿಂತನೆ ಮಾಡಬೇಕು. ಅಂತಹ ಆದಿಗುರುಗಳು ಭೂಮಿಗೆ ಬರ್ತಾರೆ ಅಂತ ಹೇಳಿಕೊಂಡು ಆ ಸೋಮಾರಿ ತಾನು ಎತ್ತರದಲ್ಲಿ ನಿಂತುಕೊಂಡು ಹೇಳಿದ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ 5:15 ಪುನಃ ಸೇರೋಣ. ಮೂರುತಿಯನ್ನು ನಿಲ್ಲಿಸೋ ಎಂಬ ಒಂದು ಅನುಗ್ರಹ ಸಂದೇಶದೊಂದಿಗೆ ಇವತ್ತಿನ ಪ್ರವಚನವನ್ನು ಗುರುಗಳಾದ ಅದಮಾರು ಗುರುಗಳು ನಡೆಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಸ್ವಾಮಿ ಭಕ್ತಿ ಹನುಮಂತನಿಂದ, ಕರ್ತೃತ್ವ ಶಕ್ತಿ ಭೀಮಸೇನನಿಂದ ಹಾಗೂ ವಿರಕ್ತಿ ಆಚಾರ್ಯ ಮಧ್ವರಿಂದ ನಾವೆಲ್ಲರೂ ಅನುಸಂಧಾನಕ್ಕೆ ತಂದುಕೊಳ್ಬೇಕು ಎಂಬ ಉತ್ತಮ ಸಂದೇಶವನ್ನು ನೀಡಿದ್ದಾರೆ. ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನು ಮುಂದಿನ 4 ದಿನಗಳು ಕೂಡ ನಾಳೆ ನಾಡಿದ್ದು ಅದರ ನಾಡಿದ್ದು ಸಂಜೆ 5 ಗಂಟೆಗೆ ಇದೇ ರೀತಿಯಲ್ಲಿ ಪ್ರವಚನ ನಡೀಲಿಕ್ಕಿದೆ. ಗುರುಗಳು ಹೇಳಿದಂತೆ, ಗುರುಗಳ ಅಪ್ಪಣೆಯಂತೆ ಶ್ರೀ ಮಧ್ವಾಯ ನಮಃ ಶ್ರೀ ಎಂಬ ಜಪವನ್ನು ಯಥಾಶಕ್ತಿಯಾಗಿ
ನಾಳೆ ಸಂಜೆಯ ಒಳಗೆ ಒಂದು 100 ಆದರೂ ಕೂಡ ನಾವೆಲ್ಲ ಮಾಡಿಕೊಂಡು ಬರೋಣ, ಗುರುಗಳ ಅಪ್ಪಣೆಯನ್ನು ಅನುಸರಿಸೋಣ ಎಂಬುದಾಗಿ ಹೇಳ್ತಾ ಇವತ್ತಿನ ಈ ಪ್ರವಚನದ ಪ್ರಾಯೋಜಕತ್ವ ರಮೇಶ ಭಟ್ ಹಾಗೂ ಮನೆಯವರು, ರಮೇಶ ಭಟ್, ವೆಂಕಟೇಶ್ ಭಟ್ ಹಾಗೂ ಮನೆಯವರು, ಬೆಂಗಳೂರು. ಇವರು ಬಂದು ಗುರುಗಳಿಗೆ ಫಲಸಮರ್ಪಣೆಯನ್ನು ಮಾಡಿ ಗುರುಗಳಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡಿಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.